सर्वोपप्लवरहितः प्रज्ञायतः प्रत्यगर्थो ब्रह्मैवाहमस्मि स्मृतिपुराणानाम् आलयं स्वर्णालयं नमामि भगवतं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे सच्चिदानन्दं यतिवर्यं महामतिं वेदवेदान्तराज्ञं सद्गुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये श्री सच्चिदानन्देन्द्र सरस्वती महासद्गुरुभ्यो नमः श्रीशङ्करवाङ्मात्रादपदायकः सुरेश्वरो सुगृह्णातो आर्तिकज्ञानमुत्तमम् अतीवगभो ब्रह्म ನೆನ್ನೆ ಹೋಗಿ ಮತ್ತೆ ನೋಡಿದೆ ಆವಾಗ ಇನ್ನೊಂದ್ಸಲ ಆಮೇಲೆ ಹೊಳಿತು ಆ ಇದೆಯಲ್ಲ 5ನೇ ಶ್ಲೋಕ ದೇಹಾಂತರಾಭಿಸಂಬಂಧಿ ಆತ್ಮ ಅಸ್ತೀತಿ ಅಜಾನತಃ ಕರ್ಮಾಧಿಕಾರೋ ನಾಸ್ತೀತಿ ಯದ್ಯಪಿ ವರ್ತತೆ ತಥಾಪಿ ಪಾರಲೌಕಿಕಿ ಪ್ರವೃತ್ತಿ ವಿವೇಕಿನೋ ನ ಯುಕ್ತ ಅಂತ ಮಾಡೋದು ದೇಹಾಂತರಾಭಿಸಂಬಂಧಿ ಆತ್ಮ ಅಸ್ತಿ ಅಜಾನತಃ ನ ಕರ್ಮಾಧಿಕಾರ ದೇಹಾಂತಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಆತ್ಮ ಇದ್ದಾನೆ ಅಂತ ತಿಳ್ಕೊಳ್ದೇ ಇದ್ದವನಿಗೆ ಕರ್ಮ ಇಲ್ಲ ಅನ್ನೋ ನಿಜ. ಯಾರು ದೇಹಾಂತಕ್ಕೂ ಲೋಕಾಂತ ಸಂಬಂಧ ಪಡ್ಕೊಂಡಿದ್ದೀನಿ ತಿಳ್ಕೊಂಡಿದ್ದಾರೋ ಅವರಿಗೆ ಕರ್ಮಾಧಿಕಾರ. ಯದ್ಯಪಿ ಬುದ್ಧಿಪೂರ್ವಕಾರಿ ನಾವಿದಿತ್ವ ಆತ್ಮ ಫಲೋಕ ಸಂಬಂಧಂ ಅಧಿಕ್ರಿಯತೆ ಅದು ವಾಕ್ಯ ಇದರಲ್ಲೂ ಇದೆ. ಹಾಗೆ ದೇಹಾಂತರಾಭಿ ಸಂಬಂಧಿ ಆತ್ಮ ಅಸ್ತಿ ಅಜಾನತಃ ಅದೇ ಯದ್ಯಪಿ ತೂ ಹಿಂದಿನ ಶ್ಲೋಕಕ್ಕೆ ಅದು ದೇಹಾಂತರಾಭಿ ಆತ್ಮ ಅಸ್ತಿ ಅಜಾನತಸ್ತು ನ ಅಧಿಕಾರ ಕರ್ಮದ ಅಧಿಕಾರ ಸತ್ಯಂ ಅವನಿಗೆ ಅಧಿಕಾರ ಇಲ್ಲ ನಿಜ. ಆದ ಮಾತ್ರಕ್ಕೆ ವಿವೇಕಿನಃ ಪಾಲೌಕಿಕಿ ಪ್ರವೃತ್ತಿ ಇಯಂ ನಿಯುಕ್ತ. ಇಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಲ ಇದು ಪ್ರಕರಣ ಇರೋದು ಕರ್ಮಕ್ಕೆ ಅಂಗ ಅಲ್ಲ ಅನ್ನೋ ಪ್ರಕರಣ. ಕರ್ಮಕ್ಕೆ ಅಂಗವಲ್ಲ ಜ್ಞಾನ. ಹೌದು, ಜ್ಞಾನ ಕರ್ಮಕ್ಕೆ ಅಂಗ ಅಲ್ಲ ಅನ್ನೋದೇ ಪ್ರಕರಣ. ಇವಾಗ ಅದನ್ನ ಹೇಳ್ಬೇಕಾದ್ರೆ ಹಾಗೆ ವಿವೇಕಿಗಿಲ್ಲ ಅಂತ ಹೇಳೋದು ಉಚ್ಚಾರದಲ್ಲಿ. ಇದು ಜನ್ಮಾಂತಕ ಲೋಕಾಂತಕ್ಕೆ ಸಂಬಂಧ ಪಡ್ಕೊಂಡಿರುವಂತ ಆತ್ಮ ಜ್ಞಾನ ತಿಳ್ಕೋದೇ ಇದು ಕರ್ಮಾಧಿಕಾರ ಇಲ್ಲ ಅನ್ನೋ ನಿಜವಾದರೂ ವಿವೇಕಿಯಾದವನ ಜ್ಞಾನ ಕರ್ಮಕ್ಕೆ ಅಂಗ, ಆ ಪ್ರವೃತ್ತಿ ಬರಲ್ಲಪ್ಪ. ವಿವೇಕಿನ ಪ್ರವೃತ್ತಿ ಯುಕ್ತ ಅಯ್ಯಂ ಪ್ರವೃತ್ತಿ ಯುಕ್ತ. ನನ್ನೇ ಬಂದ ಅಣ್ಣನ ಓ ಬನ್ನಿ ಬಾ. ಇಲ್ಲಿ ಏನಾಗುತ್ತೆ ಗೊತ್ತಾ, ಇವಾಗ ಉಪನಯನ ಅಧಿಕಾರ ಇಲ್ಲ, ಅದೊಂದು ವಾಕ್ಯ ಇದೆ. ಗೃಹಸ್ಥನಾಗದೆ ಇದ್ದರೆ ಅಗ್ನಿಹೋತ್ರದ ಅಧಿಕಾರ ಇಲ್ಲ, ಅದೊಂದು. ಗೃಹಸ್ಥನಾಗಿದ್ದು ಪತ್ನಿ ಜೊತೆಲೇ ಇರಬೇಕು, ಪತ್ನಿ ಎಲ್ಲೋ ಇದ್ದಾರೆ ಇಲ್ಲ ಅದ್ರ ಅಧಿಕಾರ ಇಲ್ಲ. ಅವನ ಅರ್ಥಿ ಸಮರ್ಥೋ ವಿದ್ವಾನ್, ಅವನಿಗೆ ಅಧಿಕಾರ. ಅರ್ಥಿತ್ವ ಇಲ್ಲ, ಸಾಮರ್ಥ್ಯ ಇಲ್ಲ, ತಿಳುವಳಿಕೆ ಇಲ್ಲ, ಅವನಿಗೂ ಕರ್ಮಾಧಿಕಾರ ಬರಲ್ಲ. ಜನ್ಮಾಂತ ಲೋಕ ಸಂಬಂಧಪಟ್ಟ ಜ್ಞಾನ ಇಲ್ಲ, ಅವನಿಗೂ ಇಲ್ಲ. ವಿದ್ವಾನ್ 2 ತರಹ ವಿದ್ವಾನ್. ವಿದ್ವಾನ್ ಕರ್ಮದ ಸ್ವರೂಪವನ್ನು ತಿಳ್ಕೊಳ್ಳೋದು ಒಂದು ವಿದ್ವತ್ತೆ. ಜನ್ಮಾಂತ ಲೋಕ ಅಂತ ಸಂಬಂಧಪಟ್ಟಿದ್ದಾನೆ ಆತ್ಮ ಅಂತ ತಿಳ್ಕೊಳ್ಳೋದು ಒಂದು ವಿದ್ವತ್ತೆ. ಅಧಿಕಾರದಲ್ಲಿ ಇದು ಒಂದು ಅಧಿಕಾರಕ್ಕೆ ಇದು ಅಲ್ಲ. ಇವಾಗ ಇದು ಶಂಕೆ ಅಂತ ನೋಡಿದರೆ ಇದು ಮುಂದಿನ ಶ್ಲೋಕ ಸಮಾಧಾನ. ಈಗ ನೀವು ಅದು ಶಂಕೆ ಬರೋದೇ ಇಲ್ಲ ಹೇಗಿದ್ರು, ಅದಂತೂ ಹಬ್ಬದೇ. ನೀವು ಹೇಳಿದಂಗೆ ಯಾವಾಗ ಶಂಕೆನೇ ಬರಲ್ಲ, ಸ್ಟೇಟ್ಮೆಂಟ್ ಆಗೋಯ್ತು. ಇಲ್ಲ, ನಾನ್ ನೆನ್ನೆ ಹೇಳಿದ್ದು ಎರಡನ್ನು ಒಂದ್ ಮಾಡ್ಬಿಟ್ಟೆ. 2 ಲೈನನ್ನು ನೆನ್ನೆ ಹೇಗೆ ಹೇಳ್ಬಿಟ್ಟೆ, ದೇಹಾಂತರ ಸಂಬಂಧಿ ಆತ್ಮ ಅಸ್ತೀತಿ ಅಜಾನತಃ ಪಾರಲೌಕಿಕಿ ಪ್ರವೃತ್ತಿ ವಿವೇಕಿನ ನಯುಕ್ತ ಐತಿ ನಾ ಅಂತ ಹಂಗ್ ಮಾಡ್ಬಿಟ್ಟೆ ನೆನ್ನೆ. ಇವರು ಹಾಗೆ ಮಾಡಿರೋದು. ಅವಾಗ ಇದಾಗಲ್ಲ, ಪೂರ್ವಪಕ್ಷಿ ಆಗಲ್ಲ, ಅವಾಗ ಶಂಕೆ ಆಯ್ತು. ಅದು ಶಂಕೆ ಆಗಲ್ಲ. ದೇಹಾಂತರ ಸಂಬಂಧ ಪಡ್ಕೊಂಡಂತಹ ಆತ್ಮ ನಿಧಾನ ಅಂತ ತಿಳ್ಕೊಳ್ಳಿ. ಅಲ್ಲ, ಶಂಕೆ ಅರ್ಥಾದರ್ಥ. ಆದ್ರೆ ಶಂಕೆ ಏನು ಅಂದ್ರೆ ಕರ್ಮಕ್ಕೆ ಅಂಗವಾಗೋದಕ್ಕೆ ಜ್ಞಾನ ಉಪಕಾರ ಅನ್ನೋದು ಸಿದ್ಧವಾಗ್ಲಿಲ್ಲ ಅನ್ನೋ ಶಂಕೆ. ಹೀಗಿರೋದ್ರಿಂದ ಅದು ಅರ್ಥಾದರ್ಥ ಶಂಕೆ ಅಲ್ಲ. ದೇಹಾಂತರಕ್ಕೆ ಸಂಬಂಧಪಟ್ಟಂತಹ ಆತ್ಮ ಇದ್ದಾನೆ ಅಂತ ತಿಳ್ಕೊಳ್ಳದೇ ಇದ್ದವನು ಕರ್ಮದಲ್ಲಿ ಅಧಿಕಾರ ಇಲ್ಲ ಅಂತ ಏನಿಲ್ಲ ಏನಿಲ್ಲ ಅಂದ್ಬಿಟ್ರೆ ಶಂಕೆ ಹೆಂಗಾಗುತ್ತೆ? ಅಲ್ಲ, ಅವಾಗ ಏನಂತ ಸಿದ್ಧವಾಯ್ತು? ಕರ್ಮಕ್ಕೆ ಅಂಗವಾಗೇ ಇರ್ಬೇಕು ಅಂತ ಏನ್ ಸಿದ್ಧವಾಗ್ಲಿಲ್ವಲ್ಲ, ಅವಾಗ ಶಂಕೆ ಆಗೋದೇ ಇಲ್ಲ. ಅದೇ ಶಂಕೆ. ಕರ್ಮಕ್ಕೆ ಅಂಗ ಆಗ್ಬೇಕು ಅಂದ್ರೆ ಅವನ ಪ್ರಕಾರ ಕರ್ಮಕ್ಕೆ ಅಂಗ ಆಗ್ಬೇಕು ಅಂತಾನೆ. ಪೂರ್ವಪಕ್ಷಿ ಪ್ರಕಾರ ವೇದಾಂತ ಜ್ಞಾನ ಕರ್ಮಕ್ಕೆ ಅಂಗ ಅಂತ, ಹಾಗೇನಿಲ್ಲ ಅಂತ ಆಗ್ಬಿಡುತ್ತಲ್ಲ.
ಅಲ್ಲ ಒಳ್ಳೆ ಆತ್ಮಜ್ಞಾನ ಅನ್ನೋದು ಹಾ. ಕಂಗ ಆಗ್ಲೇಬೇಕು ಅಂತ ಏನಾಗ್ಲಿಲ್ವಲ್ಲ ಅವಾಗ. ಅವಾಗ ಶಂಕೆನೇ ಬರಲ್ಲ ಅವಾಗ. ಅಲ್ಲ ಅಪೂರ್ವ ಪಕ್ಷಿ ಹೇಳಿದಾನಲ್ಲ ಗಂಗಾ ಕರ್ಮಕ್ಕೆ ಅಂಗ ಜ್ಞಾನ ಅನ್ನೋದು. ಸರಿ, ಈ ಪೂರ್ವಪಕ್ಷಿ ಶಂಕೆ ಅಂತ ನೀನು ಹೇಳೋದು ಶಂಕೆ ಯಾರ್ದು? ಸಿದ್ಧಾಂತ ಶಂಕೆನಾ? ಇಲ್ಲ ಇಲ್ಲ ಪೂರ್ವ ಪಕ್ಷಿ ಶಂಕೆ. ಹೆಂಗಾಗುತ್ತೆ? ಆಗ್ಬೇಕು ಅಂತ ಏನಿಲ್ಲ ಅಂದ್ರೆ ಅವ್ರ ಸಿದ್ಧಾಂತಿ ಅಭಿಪ್ರಾಯ ಆಗತ್ತೆ. ಯಾವುದು? ಜನ್ಮಾಂತಕ ಲೋಕಾಂತ ಸಮರ್ಪಣದ ಆತ್ಮ ಇದಾನೆ ಅಂತ ತಿಳುವಳಿಕೆ ಹಿಡಿದು ಹೋದ್ರೆ ಕರ್ಮಕ್ಕೆ ಹಂಗ ಆಗ್ಬೇಕು ಅಂತ ಏನಿಲ್ಲ ಅನ್ನೋದು ಸಿದ್ಧಾಂತಿ ಒಪ್ಪಿಗೆನೇ ಅದು. ಇವ್ರು ಹೇಗ್ ಮಾಡಿದ್ದಾರೆ ನೋಡಿ, ನೀವು ಹೇಳಿದಂಗೆ. ಮತ್ತು ದೇವಲೋಕದಲ್ಲಿ ಅನುಭವಿಸಬೇಕಾದ ಸ್ವರ್ಗ ಸುಖಕ್ಕೆ ಆತ್ಮನು ಭಾಗಿಯಾಗಬೇಕಾದರೆ ದೇವ ಶರೀರವೆಂಬುವ ದೇಹಾಂತರದಲ್ಲೂ ಸೇರಿಕೊಳ್ಳುವಂತಿರುವ ಆತ್ಮನು ಈ ಸ್ಥೂಲ ದೇಹಕ್ಕೆ ಬೇರೆಯಾಗಿಯೇ ಇರುವನೆಂಬುದರ ಜ್ಞಾನವು ಅವಶ್ಯಕ. ಅದು ಪೂರ ಅರ್ಥಕ್ಕಾಯ್ತು. ಅಲ್ಲ ಅಲ್ಲ ಇದು ಮುಗ್ದಿಲ್ಲ ಅವ್ರೆ. ಅದನ್ನು ತಿಳಿಯದ ಬುದ್ಧಿಶಾಲಿಗೆ ಪರಲೋಕದ ಸುಖವನ್ನು ಕೊಡುವ ಯಜ್ಞಾದಿಗಳಲ್ಲಿ ಪ್ರವೃತ್ತಿಯು ಎಂದಿಗೂ ನ್ಯಾಯವಾಗುವುದಿಲ್ಲ. ಬ್ರಾಕೆಟ್ ಅಲ್ಲಿ ಅದರಿಂದ ದೇಹಕ್ಕೆ ಬೇರೆಯಾಗಿ ಆತ್ಮನಿದ್ದಾನೆಂಬುವ ಆತ್ಮಜ್ಞಾನವು ವೇದಾಂತಿಗೂ ಸಮ್ಮತವಾದುದು ಕರ್ಮಕ್ಕೆ ಉಪಕಾರವಾಗಬಹುದಲ್ಲ. ಹೆಂಗಾಗತ್ತಲ್ಲ? ಅದಕ್ಕೆ ಕರ್ಮಕ್ಕೆ ಉಪಕಾರ ಆಗತ್ತೆ ಅವಾಗ. ಅದೇ ಶಂಕೆ ಅಂತ ಮಾಡಿದ್ದಾರೆ. ಅಲ್ಲಪ್ಪ, ಹಾಗಿದ್ದರೂ ಆಗ್ಬಹುದಲ್ಲ ಅಂದ್ರೆ ಅಲ್ಲ ಇಲ್ಲಿ ಶಂಕೆ ಸಮಾಧಾನ ಇವ್ರು ಹೇಗ್ ಕೊಟ್ಟಿದ್ದಾರೆ ಆಮೇಲೆ ಇದು ಚರ್ಚೆ ಆಯ್ತು. ಇವ್ರು ಹೇಗ್ ಕೊಟ್ಟಿದ್ದಾರೆ ಅಂದ್ರೆ ಕಾಮನೇ ಹೇತು. ನೆನ್ನೆ ನಮ್ಮ ಮುಂದಿನ ವಾಕ್ಯ ಓದುದು ಯಾವ್ದು ಹೇತು? ಆಸೆ ಕಾಮ. ಅದು ಕಾಮ ಹೇತು ಸಿದ್ಧಾಂತ ಅಲ್ಲ, ಅವನು ಹೇತು ಅಲ್ಲ, ಸಿದ್ಧಾಂತನೇ. ಹಾ, ಅದೇನೆ ನಿಜವಾಗ್ಲೂ ಕಾರಣ ಹಂಗ ಆಗದೆ ಇರೋದಕ್ಕೆ. ಅವನು ಹೇಳ್ತಾ ಇರೋ ಶಂಕೆನಲ್ಲಿ ಇವಾಗ ಆತ್ಮಜ್ಞಾನ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ದೇಹಕ್ಕಿಂತ ವ್ಯತಿರಿಕ್ತವಾದ ಆತ್ಮ ಇದಾನೆ ಅನ್ನೋ ಜ್ಞಾನ ಇಲ್ಲ. ಇಲ್ಲೇ ಇದ್ರು ಅವ್ನು ಕರ್ಮ ಮಾಡ್ತಾನೆ ಅಲ್ವಾ? ಮಾಡ್ತಾನೆ. ಅದಕ್ಕೆ ಹೇತು ಏನು ಅಂದ್ರೆ ಆ ಜ್ಞಾನವಲ್ಲ, ಅದಕ್ಕೆ ಹೇತು ಕಾಮ ಅಂತ. ಅಂದ್ರೆ ನಿನ್ ಪ್ರಕಾರ ಜ್ಞಾನ ಇದ್ದೇ ಇರುತ್ತೆ ಅಂತ ಆರೋಪ ಮಾಡ್ತಾ ಇದೀಯ. ಅಲ್ಲ, ಅವನು ಇಲ್ಲದೆ ಹೋದ ಅಧಿಕಾರ ಬರಲ್ಲ ಅನ್ಬಿಟ್ಟಲ್ಲ. ದೇಹಾಂತ ಸಂಬಂಧಿ ಲೋಕ ಸಂಬಂಧಿ ಎಲ್ಲ ಆತ್ಮಜ್ಞಾನ ಇಲ್ಲದೆ ಹೋದ ಕರ್ಮಾಧಿಕಾರ ಇಲ್ಲ ಅನ್ಬಿಟ್ಟ ಅವನು. ಇವಾಗ ಅದನ್ನ ಹೊಂದಿಸ್ಬೇಕ ನೀವು. ಅದನ್ನೇ ಹೊಂದಿಸ್ತಾ ಇರೋದು ಅವ್ರೆ. ಆ ದೇಹ ವ್ಯತಿರಿಕ್ತವಾದ ಆತ್ಮ ಇದಾನೆ ಅನ್ನೋ ಜ್ಞಾನ ಇದ್ದೇನೆ ಮಾಡ್ಬೇಕು ಅಂತೇನಿಲ್ಲ, ಕಾಮದಿಂದಾನೇ ಪ್ರವೃತ್ತನಾಗ್ತಾನೆ ಅನ್ನೋದು ಹೊಂದಿಸೋದು ಸಮಾಧಾನ. ಅದಕ್ಕೆ ಅಲ್ಲ, ಅದು ಅವನು ಪೂರ್ವಪಕ್ಷಿ ವಾಕ್ಯ ಆಗುತ್ತೆ. ಅದು ಪೂರ್ವಪಕ್ಷಿ ವಾಕ್ಯ ಹಿಂದಿದ್ದು ಪೂರ್ವಪಕ್ಷಿ ಹೇಳ್ತಾ ಇರೋದು ಇಷ್ಟೇ ಗುರುಗಳೇ. ದೇಹಾಂತರ ಒಂದು ಇದಿದೆ, ಅಸ್ತಿತ್ವ ಇದೆ ಅಂತ ಗೊತ್ತಿಲ್ಲದೆ ಇದ್ರೆ ಅವನಿಗೆ ಯಾವ ಕರ್ಮದಲ್ಲೂ ಪ್ರವೃತ್ತಿ ಆಗಲ್ಲ. ಆ ಪ್ರವೃತ್ತಿ ಆಗ್ಬೇಕಾದ್ರೆ ಆ ಒಂದು ಜ್ಞಾನ ಇರ್ಬೇಕು. ಸೊ ಆ ಜ್ಞಾನನೇ ಕರ್ಮಕ್ಕೆ ಅಂಗ ಅಂತ ಯಾಕೆ ತಗೋಬಾರ್ದು ಅಂತ ಪ್ರಶ್ನೆ. ಕರೆಕ್ಟ್, ವಿಷಯ ಕರೆಕ್ಟ್ ಆಯ್ತು. ಇಲ್ಲಿ ಉತ್ತರಾರ್ಧದಲ್ಲಿ ವಿವೇಕಿನ ನೈಯುಕ್ತ ಪ್ರವೃತ್ತಿ ಹೇಗೆ ಸಂಶಯ ಆಗತ್ತೆ? ವಿವೇಕಿಯಾದವನಿಗೆ ಪಾಲೌಕಿಕ ಪ್ರವೃತ್ತಿ ಯುಕ್ತವಾಗೋದಿಲ್ಲ ಅನ್ನೋದು ಹೆಂಗ್ ಸಂಶಯ ಆಗತ್ತೆ? ನನ್ನ ಪ್ರಶ್ನೆ ಅದು. ದೇಹ ಬೇರೆ, ನಾನು ಬೇರೆ ಅಂತ ತಿಳ್ಕೊಳ್ದೇ ಇರೋ ವಿವೇಕಿಗೆ ಹೇಗಯ್ಯ ಪ್ರವೃತ್ತಿ? ತಿಳ್ಕೊಳ್ದೇನು ಬೇಕಿ ಅಂತ ತಿಳ್ಕೊಂಡವ್ರು ಬೇಕಿ, ತಿಳ್ಕೊಳ್ದೇನು ಬೇಕಿ ಆಗ್ತಾನ. ಒಳ್ಳೆ ಕಥೆ ಆಯ್ತು. ಆ ರೀತಿಯಾಗಿ ಒಬ್ಬ ವಿವೇಕಿ ಆ ರೀತಿ ಪ್ರವೃತ್ತಿ ಹೇಗ್ ಮಾಡ್ತಾರೆ? ವಿವೇಕಿ ತಿಳ್ಕೊಂಡವನು ತಿಳ್ಕೊಳ್ತಾ ಇದ್ದವನು ಬೇರೆ ವಿಷಯದಲ್ಲಿ ಅಲ್ಲ, ಬೇರೆ ಈ ವಿಷಯ ತಿಳ್ಕೊಂಡಿದ್ದ ಅಲ್ಲ, ಈ ವಿಷಯ ತಿಳ್ಕೊಂಡು ಎಲ್ಲಿದೆ ಅಲ್ಲ ಅದನ್ನ ಹೀಗೆ ವಿಂಗಡಣೆ ಮಾಡ್ಕೊಂಡ್ರೆ ದೇಹಾಂತರಾಭಿ ಸಂಬಂಧಿ ವಿವೇಕಿನೋ ಯುಕ್ತೇಯಂ ಪ್ರವೃತ್ತಿ ಪಾರಲೌಕಿಕಿ ನಾತ್ವಾತ್ಮ ಸ್ಥಿತ್ಯ ಜಾನತಃ ನ ಯುಕ್ತೇಯಂ ಅಜಾನತಃ ನ ಯುಕ್ತೇಯಂ. ಅವಾಗ ಡಬಲ್ ಟ್ರಿಪಲ್ ಬಂದ್ಬಿಡುತ್ತೆ. ಮೂರ್ನ ಹೊಂದಿಸ್ಬೇಕು. ಅವಾಗ ನೀವು ನತು ಆತ್ಮಾಸ್ತಿ ನಾ ಹೊಂದಿಸ್ಬೇಕು, ಅಜಾನತ ಹಾಗೆ ಆ ನೆಗೆಟಿವ್ ಹೊಂದಿಸ್ಬೇಕು. ಮುಂದಿನ ವಾಕ್ಯದಲ್ಲಿ ವಿವೇಕಿನೋ ನಾನು ಹೊಂದಿಸ್ಬೇಕು. ಮುಂದಕ್ಕೆ ಹೋಗೋಣ. ಏವಂತರ್ಹಿನ ಕರ್ಮಾಂಗಂ ಕರ್ತುಶ್ಚೇಷ್ಟೈಕ ಹೇತುತಃ ಫಲಾರ್ಥಿವನ್ನ ಚ ಜ್ಞಾನಂ ಕ್ರಿಯಾಂಗತ್ವೇನ ಚೋದಿತಂ. एवं तर्हि न कर्मांगं कर्तुः चेष्टैक हेतुः. कर्तुः च ಅಲ್ವಾ? ಚೇಷ್ಟೈಕ ಹೇತು ಅಲ್ಲ, ಇಷ್ಟೈಕ ಹೇತು. ಇಷ್ಟವೇ ಕಾರಣ, ಇಷ್ಟ ಏಕ ಹೇತು, ಚೇಷ್ಟೆ ಅಲ್ಲ ಕಾರಣ. कर्तुः च इष्ट एक हेतुः. ಒಂದೇ ಪದ ಇಷ್ಟೈಕ ಹೇತು. इष्टैक हेतुः फलार्थिवत् च
ಫಲಾರ್ಥಿವತ್ತು ನಾ ಫಲಾರ್ಥಿವತ್ ನ ಚ ಜ್ಞಾನಂ ಕ್ರಿಯಾಂಗತ್ವೇನ ಯೋಜಿತಂ. ಹೀಗಾದರೆ ಅಂದ್ರೆ ವಿವೇಕಿಯಾದವರಿಗೆ ಪ್ರವೃತ್ತಿಯಾಗೋ ಹೊಂದಲ್ಲ ಅಂತ ಆದ್ರೆ ಆ ಜ್ಞಾನ ಇದೆಯಲ್ಲ, ಆ ಜ್ಞಾನ ಕರ್ಮಾಂಗ ಅಲ್ಲ ಅಂತ ಆಯ್ತು. ಆ ಜ್ಞಾನ ವ್ಯತಿರಿಕ್ತ ಜ್ಞಾನ, ಆತ್ಮಸ್ವರೂಪದ ಜ್ಞಾನ ಕರ್ಮಾಂಗವಲ್ಲ. ಯಾಕೆ ಖರ್ಚು ಆದವನಿಗೆ ಇಷ್ಟವೇ ಕಾರಣ ಕರ್ಮಾಂಗ, ಇಷ್ಟ ಆಸೆಯ ಕರ್ಮಕ್ಕೆ ಅಂಗವೇ ಹೊರತು ಜ್ಞಾನ ಕರ್ಮಕ್ಕೆ ಅಂಗ ಅಲ್ಲ. ಕರ್ಮಕ್ಕೆ ಅಂಗ ಅಂದ್ರೆ ಒಂದು ಪಾರ್ಟು. ಕರ್ಮ ಮಾಡ್ಬೇಕಾದ್ರೆ ಆಸೆ ಪಾರ್ಟ್ ಆಗುತ್ತೋ ಜ್ಞಾನ ಪಾರ್ಟ್ ಆಗುತ್ತೋ? ಜ್ಞಾನ ಇದ್ದು ಮಾತ್ರ ಇವಾಗ ನಮಗೆ ಬೆಳ್ಳಿ ಅಂಗಡಿ ಬಂಗಾರದ ಅಂಗಡಿಲಿ ಏನೇನೋ ಇದೆ ಜ್ಞಾನ ಆಗತ್ತೆ. ಅಂದ್ರೆ ನಮ್ಗೆ ತಗೋಬೇಕು ಅಂತ ಜ್ಞಾನ ಮಾತ್ರ ಪ್ರವೃತ್ತಿ ಕಾರಣ ಆಗುತ್ತೆ. ಆಸೆ ಇದ್ದೇ ಪ್ರವೃತ್ತಿ ಕಾರಣ ಆಗುತ್ತೆ. ತಗೋಬೇಕು ಅನ್ನೋ ಆಸೆ ಪ್ರವೃತ್ತಿ ಕಾರಣ ಆಗುತ್ತೆ, ಹೊರತು ಜ್ಞಾನ ಪ್ರವೃತ್ತಿ ಕಾರಣ ಆಗೋದಿಲ್ಲ. ಚೇಷ್ಟೆಗೆ ಹೇಗೆ ಮಾಡ್ಬೋದು, ಖರ್ಚುವಿಗೆ ಚೇಷ್ಟೆಯೇ ಕಾರಣವಾಗಿದೆ ಹೊರತು ಪ್ರವೃತ್ತಿಗೆ, ಜ್ಞಾನ ಪ್ರವೃತ್ತಿಗೆ ಕಾರಣವಲ್ಲ ಅಂತ ಮಾಡ್ಬೋದು. ಹಿಂದಿನ ಶ್ಲೋಕಕ್ಕೆ ಇವರು ನೀವು ನೆನ್ನೆ ಮಾಡಿದಂಗೆ ಅನ್ವಯ ಮಾಡಿದ್ದಾರೆ. ಬುದ್ಧಿವಂತ ಅಂತ ಯಾವ್ದಕ್ ಕೊಡ್ತಾ ಇದಾರೆ ಅಂದ್ರೆ, ಯಾಕೆ ಅವನನ್ನು ವಿವೇಕಿ ಅಂತ ಇದ್ದಾರೆ ಅಂದ್ರೆ, ಇದು ಬೇರೆ ಅಂತ ತಿಳ್ಕೊಳ್ದೆ ಇದ್ ಮಾತ್ರಕ್ಕೆ ಅವನೇನೋ ಪರಲೋಕದ ಸಂಬಂಧ ಬಿಡೋದಕ್ಕೇನೋ ಕೈ ಬಿಡಲ್ವಲ್ಲ, ಅದಕ್ಕೆ ಅವನ್ ಬುದ್ಧಿವಂತ. ಯಾರೋ ವ್ಯಾಖ್ಯಾನ ಅದೇ ಇವ್ರದ್ದು ಇಂಗ್ಲಿಷ್ ಮಹಾದೇವಶಾಸ್ತ್ರ. ಮಹಾದೇವಶಾಸ್ತ್ರದ್ದು ಅವನ್ ಯಾಕೆ ವಿವೇಕಿ ಅಂದ್ರೆ, ಅವನು ಈ ನಾ ಬೇರೆ ದೇಹ ಬೇರೆ ಅಂತ ಏನ್ ತಿಳ್ಕೊಂಡಿಲ್ಲ. ತಿಳ್ಕೊಳ್ದೆ ಇದ್ರು ತನಗೆ ಪರಲೋಕದ ಸಂಬಂಧ ಇಲ್ಲ ಅಂತೇನ್ ಕೈ ಬಿಟ್ಟಿಲ್ಲ ಅವನು. ಸೊ ಅದಕ್ಕೆ ಅವನು ವಿವೇಕಿ. ಅವನು ಕರ್ಮ ಮಾಡೋದೇ ಬೇಕಿ. ಫಲಾಪೇಕ್ಷೆ ಇದ್ದು ಅವನು ಕರ್ಮ ಮಾಡ್ತಿರೋದ್ರಿಂದ ಅವನು ವಿವೇಕಿ. ಅವನೇನು ಇಷ್ಟ ಮಾತ್ರಕ್ಕೆ ಇದ್ ನಾನ್ ತಿಳ್ಕೊಂಡಿಲ್ಲ, ನಾ ಮಾಡಲ್ಲ ಅಂತ ಕೈ ಬಿಟ್ಟಿಲ್ಲ ಅವನು. ಈಗ ಎಷ್ಟೋ ಲೋಕದಲ್ಲಿ ಹಾಗೆ ಅಲ್ಲ ಅವರವ್ರೆ, ಲೋಕದಲ್ಲೂ ದೇಹ ವ್ಯತಿರಿಕ್ತವಾದ ಆತ್ಮ ಅಸ್ತಿತ್ವ ತಿಳ್ಕೊಂಡೇ ಇರಲ್ಲ ವೈದಿಕರು. ಮಾಡಿಲ್ಲ ಸ್ವರ್ಗ ಫಲ ಬೇಕು ಅಂತ ಸುಮ್ಮನೆ ಮಾಡ್ತಾರೆ. ಅದಕ್ಕೆ ಹೇಳೋದು, ಅದು ಯಜ್ಞ ಬುದ್ಧಿಪೂರ್ವಕಾರಿ ನಾವಿರ್ತಾ ಫಲ ಸಂಬಂಧ ಇದೆಯಲ್ಲ, ಅದು ಒಂದು ಪಕ್ಷವೇ ಹೊರತು ಏಕಾಂತವಾಗಿ ಅದು ಈಗ ವಿವಾಹ ಆಗಿಲ್ಲ ಅವನಿಗೂ ಅಧಿಕಾರ ಇಲ್ಲ, ಅಧ್ಯಯನವೇ ಮಾಡಿಲ್ಲ ಅವನಿಗೂ ಅಧಿಕಾರ ಇಲ್ಲ, ಬ್ರಾಹ್ಮಣನೇ ಅಲ್ಲ ಅವನಿಗೂ ಅಧಿಕಾರ, ಉಪನಯನವೇ ಆಗಿಲ್ಲ ಅಧಿಕಾರ ಇಲ್ಲ. ಹಾಗೆ ಅನೇಕ ಪ್ರಕಾರ ಬರುತ್ತೆ. ಹಾಗೆ ಇದು ಒಂದು ಪ್ರಕಾರ, ಜನ್ಮಾಂತ ಲೋಕಾಂತ ಸಂಬಂಧ ಇದೆ ತಿಳ್ಕೊಂಡು ತೊಡಗ್ತಾನೆ. ಎಷ್ಟೊಂದ್ ಜನ ಕಲ್ಪನೆಯಲ್ಲಿ ನಾನು ಹೀಗೆ ಹೋಗ್ತೀನಿ ಅಂತಾನೆ ಇರುತ್ತೆ. ಆಮೇಲೆ ಅಷ್ಟೇ ಅಲ್ಲ, ಎಷ್ಟೋ ವೈದಿಕ ಕರ್ಮಕ್ಕೆ ಈ ಲೋಕದ ಫಲ ಇದೆಯಲ್ಲ, ಅಲ್ಲಿ ಜನ್ಮ ಲೋಕದ ಸಂಬಂಧ ಬೇಕೇ ಇಲ್ಲ, ಪಾರಲೌಕಿಕಕ್ಕೆ ಬೇಕು ಅಷ್ಟೇ. ಪಾರಲೌಕಿಕ ಪ್ರವೃತ್ತಿಗೆ ಜನ್ಮ ಲೋಕ ಸಂಬಂಧ ಬೇಕೇ ಹೊರತು ಸಂಬಂಧ ಬೇಕು. ಆದ್ರೆ ಹೌದು ಇರುತ್ತೆ. ನಾವು ಶಶಿರೋಗ ಹೋಗ್ಬೇಕು, ದೇಹ ಬೇರೆ ಅಂತ ತಿಳ್ಕೊಂಡು ಸಾಯ್ಬೇಕು ಇಷ್ಟ ಆಗಲ್ಲಪ್ಪ, ಹೀಗೆ ಹೋಗ್ತೀನಿ ಅಂತ ಇರುತ್ತೆ. ಅಲ್ಲೂ ಹೀಗೆ ಇರ್ತೀನಿ. ನಾನು 2 ತರಹ ಅರ್ಥ ಮಾಡಿದೆ. ಒಂದು 2 ಲೈನನ್ನು ಸೇರಿಸಿ ಒಂದು ಅರ್ಥ ಮಾಡಿದೆ. ಪೂರ್ವಾರ್ಧಕ್ಕೊಂದು ಉತ್ತರಾರ್ಧಕ್ಕೊಂದು ಅಂತ ಅರ್ಥ ಮಾಡಿದೆ. ಹೇಗೆ ಪೂರ್ವಾರ್ಧಕ್ಕೊಂದು ಉತ್ತರಾರ್ಧಕ್ಕೆ ಹೇಗೆ? ದೇಹಾಂತಕ್ಕೆ ಸಂಬಂಧ ಪಡ್ಕೊಂಡಂತಹ ಆತ್ಮ ಇದ್ದಾನೆ ಅಂತ ತಿಳ್ಕೊಳ್ಳದೆ ಇದ್ದವನಿಗೆ ನಾ ಪ್ರವೃತ್ತಿ ಆಗೋಲ್ಲ ಅನ್ನೋ ನಿಜವಾದರೂ ಪಾರಲೌಕಿಕವಾದ ಪ್ರವೃತ್ತಿಯಲ್ಲಿ ವಿವೇಕಿಗೆ ಹೊಂದೋದಿಲ್ಲ. ವಿವೇಕಿ ಆದವನಿಗೆ, ಜ್ಞಾನಿ ಆದವನಿಗೆ ಪ್ರವೃತ್ತಿ ಆಗೋಲ್ಲ ಒಂದು ಅರ್ಥ ಮಾಡಿದೆ. ಇನ್ನೊಂದು ಅರ್ಥ ಏನ್ ಮಾಡಿದೆ? ಜನ್ಮಾಂತರಕ್ಕೆ ಸಂಬಂಧಪಟ್ಟ ಆತ್ಮ ಇದ್ದಾನೆ ಅಂತ ತಿಳ್ಕೊಳ್ಳದೆ ಇದ್ದವನಿಗೆ ಪಾರಲೌಕಿಕವಾದ ಪ್ರವೃತ್ತಿ ಆಗೋಲ್ಲ ಅಂತ ಹೇಳಿಲ್ಲ ಅಂತ ಅರ್ಥ ಮಾಡಿದೆ. ತಿಳ್ಕೊಂಡಿಲ್ಲ. ಪರಮಾತ್ಮಕ್ಕೆ ಫಲ ಇವಾಗ ಕರ್ಮ ಮಾಡುವವರೆಗೂ ಜನ್ಮ ಲೋಕ ಸಂಬಂಧ ಪಡ್ಕೊಂಡಿರ್ಬೇಕು ಅಂತ ಏನಿಲ್ಲಪ್ಪ, ನಂಗೆ ಒಳ್ಳೇದಾಗಬೇಕು ಅಂದ್ಕೊಂಡು ಮಾಡ್ತಿರ್ತಾನೆ. ಅದು ಅರ್ಥ ಸಿದ್ಧ ಆಗುತ್ತೆ. ಎಷ್ಟೊಂದು ಜನ ಸಶರೀರಾಮ ಹೋಗಿದಾರಲ್ಲ, ಈ ತುಕಾರಾಮ್ ಮಹಾರಾಜರು. ತುಕಾರಾಮ್ ಹೋಗಿ ಯಾರು ನೋಡಿ? ನೀನ್ ನೋಡಿದ್ರ? ಯಾರು ಗೊತ್ತಿರುತ್ತೆ ಅವ್ರು ಹೋದ್ರು ಲೆಜೆಂಡ್ ಕಥೆ ಯಾಕನ್ಬಾರ್ದು? ಲೆಜೆಂಡ್ ಪ್ಯಾರಬಲ್ಸ್ ಅಂದ ಮತ್ತೆ ಅಲ್ಲಿಂದ ಹೋಗಿ ಶಿಷ್ಯರು ಕೊಟ್ಟರು. ಕಥೆ ಬರೆಯಕ್ಕೆ ನಮ್ಮ ಶಿಷ್ಯಂಕು ಕಥೆ ಬರೀತೀವಿ, ಕಥೆ ಬರೆಯಕ್ಕೆ ಹೋಗ್ತೀನಿ ನೋಡಿದ್ರಲ್ಲ, ಬಿದ್ದು ನೋಡು. ಅದು ಬರೀ ಸುಳ್ಕತೆ ಯಾಕಾಗಬಾರ್ದಲ್ಲ? ನಾಳೆ ನಮ್ಮ ಗುರುಗಳ ಬಗ್ಗೆ ನಾವು ಬರೀತೀವಿ ಅಷ್ಟ. ಕಥೆ ಬರೆದ್ಬಿಟ್ರೆ ಪ್ರಮಾಣ ಆಗತ್ತಾ? ಭಕ್ತರು ಹೆಂಗೇನೋ ಬರೀತಾರೆ. ಆ ವ್ಯಕ್ತಿ ದೃಷ್ಟಾಂತ ಶಾಸ್ತ್ರ ಕೊಡೋಕೆ ಬರೋದು ಇಲ್ಲ. ಅಲ್ಲ, ಹೇಳ ಬರಲ್ಲ ಅನ್ನೋದೇ ಬಿದ್ದೋಯ್ತದೋ. ಹೇಳ ಬರಲ್ಲ ಅನ್ನೋ ವಿಷಯ ಬೇಕಿಲ್ಲ, ಹೇಳ ಬರುತ್ತೆ ಅನ್ನೋದು ಇಲ್ಲ ಅನ್ನೋದೇ ಬಿದ್ದೋಯ್ತದ. ಎಲ್ಲ ವಿಷಯಕ್ಕೂ ಅಪ್ಲೈ ಆಗ್ಬಿಡುತ್ತೆ. ವ್ಯಕ್ತಿ ದೃಷ್ಟಾಂತ ಶಾಸ್ತ್ರಕ್ಕೆ ಬರಲ್ಲ. ಆಗಿಲ್ಲ ಪರಿಪಾಲಿಸಬೇಕಾಗಿಲ್ಲ, ಪರಿಪಾಲನೆ ಮಾಡಕ್ಕಾಗಲ್ಲ. ಪ್ರಮಾಣ ಇಲ್ಲದೆ ಇದ್ರು ಅದು ಪ್ರಮಾಣ ಇಲ್ಲ ಅನ್ಸಿದ್ರೆ ನಿನ್ ನಂಬಿಕೆನೇ ನೀವು ಒಪ್ಪಿದ್ಯಾ, ನಂಗೆ ನಂಬಿಕೆನೇ ಇಲ್ಲ ಅಂತೀನಿ. ಅದೆಂತ ಆಯ್ತು ಅವಾಗ? ಅದಕ್ಕೆ ಶಾಸ್ತ್ರಾರ್ಥ ಸ್ವತಂತ್ರ ಅಲ್ಲ, ವ್ಯಕ್ತಿ ಮೇಲೆ ನಿಂತೆ ಕಲ ಅಷ್ಟೇ.
ಇವ್ರ ಕತೆ ಸುಳ್ಳಲ್ವಾ? ಇವ್ರ ಕತೆ ಸುಳ್ಳಲ್ಲ. ಅದು ನಿನಗೆ ಸುಳ್ಳಲ್ಲ ಅಷ್ಟೇ, ಅವ್ರು ನನಗೆ ಸುಳ್ಳಲ್ಲ ನೀನೇ ಕಲ್ತೀಯ. ಒಳಗೆ ನಿನ್ಗೆ ಸುಳ್ಳಲ್ಲ ನೀನು ಇಟ್ಕೋ, ನನಗೆ ಸುಳ್ಳಲ್ಲ ನೀನು ಹೇಳ್ಬೇಡಪ್ಪ. ನಿಂದ ನೀನು ಇಟ್ಕೋ, ನಿಂದಷ್ಟೇ, ನನಗಲ್ಲಪ್ಪ ಅದು. ನಾನು ಸುಳ್ಳು ನನಗೆ ಒಪ್ಪದಪ್ಪ. ಸುಳ್ಳಿನ ಮುದ್ದೆ ಕಾಂತಿ ಅದ ಮುಚ್ಚು ಏನು ಹೇಳ್ಬಿಟ್ರೆ ನಾವು ಒಪ್ಪ ಯಾಕಪ್ಪ ಒಪ್ಕೊಳ್ಳಪ್ಪ. ಅವ ಇದೊಂದು ವಿಷಯ ಮರ್ತ್ಬಿಟ್ಟಿರ್ತದೆ. ಬೆಳಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳೋಕ್ಕೆ ಆಗಲಿಲ್ಲ. ಈ ಗಾಣಿಗಾಪುರದಿಂದ ನೆನ್ನೆ ಫೋನ್ ಮಾಡಿದ್ರು. ಅವರು ನೀವು ಎಲ್ಲ ಕಡೆಯಲ್ಲೂ ಸಪ್ತಾಹ ಮಾಡ್ತಿದ್ದೀರಲ್ಲ, ನಮ್ಮ ಇದರಲ್ಲೂ ಬಂದು ಮಾಡಿ ಅಂತ. ಅಯ್ಯೋ ಕರೋನಾಗಿರೋನ ಮಾಡ್ತಾ ಇಲ್ಲಪ್ಪ ಅಂದ. ಇವಾಗ ನಮ್ಮ ಕಡೆ ಏನು ಕರೋನಾ ಇಲ್ಲ, ತುಂಬ ಚೆನ್ನಾಗಿದೆ, ಮಾಘ ಮಾಸದಲ್ಲಿ ಮಾಡಿ ಬನ್ನಿ ಅಂತೇಳಿ. ಮಾಘ ಮಾಸ ಚಳಿ, ಫೆಬ್ರವರಿ ಜನವರಿ ಶುರು, ಮಾರ್ಚ್ ಮೇಲೆ ಬರೋದು. ಮಾರ್ಚ್ ಫೆಬ್ರವರಿ ಶುರು, ಇನ್ನು ಫಸ್ಟ್ ವೀಕು ತುಂಬ ಚೆನ್ನಾಗಿದೆ ಅಂದ ಟೈಮ್. ಅವಾಗ ಫಸ್ಟ್ ಕ್ಲಾಸ್ ಟೈಮು. ಆಗ ಬಂದು ಮಾಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತೀನಿ ಹಾಗೆ ಅಂತ. ಆಮೇಲೆ ನಿಮ್ಮನ್ನು ಇಬ್ಬರು ಬಂದು ನೋಡ್ಕೊಂಡು ಹೋಗಿ ಯಾವ ರೀತಿ ಫೆಸಿಲಿಟಿ ಬೇಕೋ ಅದಕ್ಕೆ ಹಾಕಿದೆ ಅಂತ. ಗಾಣಿಗಾಪುರ ದತ್ತಾತ್ರೇಯ ಕ್ಷೇತ್ರ. ಎಲ್ಲಿ ಬರ್ಬೋದು ಅದು? ಚೆನ್ನಾಗಿ ಹೋಗಿದ್ಯಾ? ತುಂಬಾ ಚೆನ್ನಾಗಿದೆ. ಇದು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಹೈಟೆಕ್ ಇದೆಯಾ? ಹೈಟೆಕ್ ಅಲ್ಲಿ ದೂರ ಇದ್ದಲ್ಲ ಒಂದಕ್ಕೊಂದಕ್ಕೆ ಹತ್ತದ. ಟಾಂಗಾಗಿನ ಬೇಡ, ಪ್ರವಚನ ಬರೋಕೆ ಟಾಂಗ ಬರೋಕ್ಕಾಗಲ್ಲ. ಇವ್ರಿಗೇನು ಆಶ್ಚರ್ಯ ಆಗಂಡ್ರಿ, ಇವ್ರಿಗೆ ಎಷ್ಟು ಜಡ್ರಿ ನೀವು. ನಾ ಸಪ್ತಾಹ ಮಾಡೋದು ಟಾಂಗ ಹೋಗಕ್ಕಲ್ಲ, ಅದಕ್ಕಲ್ಲ ಸಪ್ತಾಹ ಮಾಡೋಕ್ ಕೇಳಿ. ಸಪ್ತಾಹ ಮಾಡುವಾಗ ಉಳ್ಕೊಳ್ತಾರಲ್ಲ, ಬೆಳಗ್ಗೆ ಒಂದು 8 9 ಪಾಠ ಇದೆ, 10 ಇಂದ 11 ಇದೆ, ಮತ್ತೆ 11 ಟಾಂಗ ಹೋಗಿ ಬರ್ಬೇಕಾಗ್ತಾ. ತುಂಬಾ ಚೆನ್ನಾಗಿದೆ ಜಾಗ, ದೊಡ್ಡ ಜಾಗ ಇದೆ. ಅಲ್ಲ ಸರ್, ಒಂದೇ ಕಡೆ 105 ಜನಕ್ಕೆ ಒಂದೇ ಕಡೆ ಹೋಗಾಗುತ್ತಾ? ಇಲ್ಲ ಅಂದ್ರು, ಅವರೇ ಇಲ್ಲ ಅಂದ್ರು. ಅವನು ಗಾಣಗ ಬಿಡಿದ್ರು, ಅವ್ನ 3-4 ಉಳ್ಕೋಬೇಕು ಒಂದ್ ಕಡೆ ಆಗಲ್ಲ ಅಂದ್ರು. ನಾವು ಒಟ್ಟಿಗೆ ಹಾಲಲ್ಲಿ ಮಲ್ಕೊಳ್ಳಲ್ಲ. ಅಲ್ಲ, ನೀವು ಒಂದು ಹಾಲಲ್ಲಿ ಯಾರು ಡಾಲ್ಮೆಂಟ್ ಅಲ್ಲಿ ಮಲ್ಕೊಳ್ಳಲ್ಲ. ರೂಮ್ ಇಬ್ರಿಗೆ 3 ಜನ ಒಂದು ರೂಮು. ಇವಾಗ ಎಲ್ಲ ಇದೆ ಅಂದ್ರೆ ನಿಮ್ಗೆ ಕಲ್ಪನೆ ಇಲ್ಲ ಕಂಡ್ರಿ ನಮ್ ಸಪ್ತಾಹದ್ದು. ಒಂದ್ಸಲ ನಮ್ ಸಪ್ತಾಹಕ್ಕೆ ಬಂದಿಲ್ಲ ನೀವು, ಸುಮ್ಮನೆ ಇದೆ ಅಂತೀರ, ನಿಮ್ಗೆ ಗೊತ್ತಿಲ್ಲ ಅದು. ಏವಂತರಿನ ಕರ್ಮಾಂಗಂ ಜ್ಞಾನಂ ಕರ್ಮಾಂಗಂ ನ ಕರ್ತು ಕರ್ಮಾಂಗಂ ಜ್ಞಾನಂ ನ ಕರ್ತು ಆದವನಿಗೆ ಜ್ಞಾನವು ಕರ್ಮಾಂಗವಲ್ಲ. ಯಾಕೆಂದ್ರೆ ಚೇಷ್ಟೆ ಅದೇ ಇಷ್ಟವೇ ಕಾರಣವಾಗಿರೋದ್ರಿಂದ ಹೊಂದತ್ತದು. ಇಷ್ಟೈಕೆ ಹೇತುತ, ಇಷ್ಟವೇ ಕಾರಣದಿಂದ. ಆಮೇಲೆ ಫಲಾರ್ಥಿವತ್ತು ನ ಜ್ಞಾನಂ ಕರ್ಮ, ಫಲಾರ್ಥಿ ಆದವನಿಗೆ ಹೇಗೆ ಆ ಕರ್ಮಾಂಗವಾಗುತ್ತೆ ಫಲಾರ್ಥಿತ್ವ, ಜ್ಞಾನ ಕರ್ಮಾಂಗವಾಗೂ ಬರೋದಿಲ್ಲ. ಜ್ಞಾನಂ ಕ್ರಿಯಾಂಗತ್ಯ ನಚೋದಿತಂ ಅಂತ. ಜ್ಞಾನವು ಕ್ರಿಯಕ್ಕೆ ಅಂಗವಾಗಿ ಶಾಸ್ತ್ರದಲ್ಲೂ ಹೇಳಿಲ್ಲ. ಅದೇ ವಿದ್ವಾನ್ ನಿಜತೆಯನ್ನು ಜ್ಞಾನವೇ ಅಂಗ. ವಿದ್ವಾನ್ ನಿಜತೆ ಅನ್ನೋದು ಜ್ಞಾನ ಅಂಗವೇ ಕರ್ಮಕ್ಕೆ. ತಿಳಕ್ಕೆ ಜೇತ ಕರ್ಮ ಮಾಡ್ತಾರೆ. ಜ್ಞಾನ ಶಬ್ದಕ್ಕೆ ಎರಡಕ್ಕೂ ಜ್ಞಾನ ಅಂತಾರೆ. ಜ್ಞಾನ ಶಬ್ದ ಶಾಸ್ತ್ರಜ್ಞಾನವೂ ಜ್ಞಾನವೇ, ಆತ್ಮಜ್ಞಾನವೂ ಜ್ಞಾನವ. ಅವನು ಜ್ಞಾನವಂತನೇ ಕರ್ಮ ಮಾಡ್ತಾನೆ ಅಂತ, ಇವನು ಜ್ಞಾನವಂತನು ಮಾಡೋದಿಲ್ಲ ಅಂತ. ಇವ್ನು ಪೂರ್ವಪಕ್ಷ ಪ್ರಕಾರ ಜ್ಞಾನವಂತ ಅಂತಂದ್ರೆ ಕರ್ಮಜ್ಞಾನವಂತನು ಅಂತ ಅರ್ಥ. ಸಿದ್ಧಾಂತ ಪ್ರಕಾರ ಜ್ಞಾನವಂತ ಆತ್ಮಜ್ಞಾನವಂತನು ಅಂತ. ಆತ್ಮಜ್ಞಾನಿ ಆದವನು ಕರ್ಮ ಮಾಡಲ್ಲ, ಆತ್ಮಜ್ಞಾನ ಕರ್ಮಾಂಗವಲ್ಲ ಅಂತ. ಇವಾಗ ಜ್ಞಾನ ಇದ್ದೇ ಹೆಂಗೆ ಕರ್ಮ ಮಾಡೋದು? ಯಾಕೆ ಸೊಟ್ಟಾಗಿದೆ ಇದು ನೋಡಿ. ನೀವ್ ಹೇಳೋದು ಆತ್ಮ ದೇಹಕ್ಕೆ ವ್ಯತಿರಿಕ್ತ ಅಂತ, ನಮ್ ಕರ್ಮಕ್ಕೆ ಬೇಕಾಗಿರೋದು ಆತ್ಮ ದೇಹಕ್ಕೆ ವ್ಯತಿರಿಕ್ತ ಅಂತ. ಆ ವ್ಯತಿರಿಕ್ತ ಮಾತ್ರ ಕರ್ಮ ಆಗಲ್ಲ. ಆಸೆ ಜೊತೆ ಕರ್ಮ ಮಾಡಕ್ತಾನೆ. ವ್ಯತಿರಿಕ್ತ ಜ್ಞಾನ ಇದೆಯಪ್ಪ, ಎಲ್ಲ ಸೋಮ್ಯಾಗ ಮಾಡ್ತಾರ. ವ್ಯತಿರಿಕ್ತ ಜ್ಞಾನ ಇದ್ದವ್ರಲ್ಲ ಕರ್ಮ ಜನ್ಮ ಲೋಕದ ಕಲ್ಪನೆ ಇದೆ, ಪುಣ್ಯ ಪಾಪ ಇದೆ. ಹಂಗ ಅವಾಗ ಏನಾಯ್ತು? ವ್ಯತಿರಿಕ್ತ ಜ್ಞಾನ ಕರ್ಮಾಂಗ ಅಂತ ಹೇಳ್ಬೇಡ. ವ್ಯತಿರಿಕ್ತ ಜ್ಞಾನ ಏಕಾಂತ ಕರ್ಮಾಂಗವೋ ಯಾವ ಬಿದ್ದೋದಾಗ. ವ್ಯತಿರಿಕ್ತ ಜ್ಞಾನ ಏಕಾಂತವಾಗಿ ಕರ್ಮಾಂಗವಾಗುವುದಾದರೆ ಅವಾಗ ಅದು ಕರ್ಮ. ವ್ಯತಿರಿಕ್ತ ಜ್ಞಾನ ಇದ್ದವ್ರು ಮಾಡದೇ ಇರೋದು ಉಂಟು. ಇವಾಗ ಆಸ್ತಿಕರು ಎಷ್ಟು ಜನ ಯಜ್ಞ ಮಾಡ್ತಾರೆ? ನಿಮ್ಮ ತಂದೆ ಆಸ್ತಿಕರು ಸೋಮ್ಯಾಗ ಮಾಡ್ತಾರ, ಇದು ಮಾಡ್ತಾರ, ಆಸ್ತಿಕ ಹಾಗೇನಿಲ್ಲಪ್ಪ. ಮಾಡೋದು ವ್ಯತಿರಿಕ್ತ ಜ್ಞಾನ ಇರಬೇಕು ಅನ್ನೋ ಬೇರೆ ಹೊರತು ವ್ಯತಿರಿಕ್ತ ಜ್ಞಾನ ಎಲ್ಲ ಮಾಡ್ತಾ ಇರೋದಿಲ್ಲ. ಆ ಜ್ಞಾನ
ಆ ಜ್ಞಾನ ಕರ್ಮ ಅಲ್ಲ. ಅಷ್ಟೇ. ಇವ್ರು ಹೇಳೋ ಜ್ಞಾನ ಕರ್ಮಾಂಗ ಅಲ್ಲ. ಅವ್ನ್ ಎರಡು ಒಂದೇ ಅಂತ ಹೇಳ್ತೀನಿ ಇವ್ನು ಗೊತ್ತಿಲ್ಲ ಆ ಜ್ಞಾನ, ಅವನು ಗೊತ್ತಿಲ್ಲ. ಅವ್ನು ಗೊತ್ತಿಲ್ಲ ಈ ಜ್ಞಾನ. ಈಗ ಕರ್ತೃತ್ವ ಭಕ್ತಿ ಬಾಧೆ ಮಾಡುವ ಜ್ಞಾನ ಇದು. ಹೌದು. ಕರ್ತೃತ್ವ ಭಕ್ತಿ ಬಾಧೆ ಮಾಡುವ ಜ್ಞಾನ ಹೆಂಗ್ ಕರ್ಮಾಂಗ ಆಗತ್ತೆ ಅಂತ ಇವ್ರು ಹೇಳೋದು. ಅದು ಇದು ಏನು ಸುದ್ದಿಯಲ್ಲಿ ಅದ್ದು ಅಂತ ಬರ್ತಾರೆ. ಅದ್ದು ತಿನ್ನುವಂಥದ್ದು ಆಗಲ್ಲ ಕರ್ಮಾಂಗ ಅಂದಾಗ. ಅದ ಯಾವ್ದಾದ್ರು ತಿಂದಾಕ್ಬಿಡುತ್ತೋ ಅದಾದ ಕರ್ಮಾಂಗ ಆಗಲ್ಲ. ಯಾವ್ದಾದ್ರು ಪೂರ್ವವಾಗಿರುತ್ತೋ ಅದು ಕರ್ಮಾಂಗ ಆಗತ್ತೆ. ಜ್ಞಾನ ಸಿದ್ಧಾಕ್ಬಿಡುತ್ತೆ, ಕರ್ತೃತ್ವ ಹೋಗ್ತೃತ್ವ ಜ್ಞಾನ, ಅದೇನ್ ಕರ್ಮಾಂಗ ಆಗತ್ತೆ? ಆಗಲ್ಲ. ಇಲ್ಲಿ ಜ್ಞಾನದಲ್ಲೂ ಎರಡಲ್ವಾ ಗುರುಗಳೇ? ಒಂದು ಶುದ್ಧ ಬುದ್ಧ ನಿತ್ಯ ಮುಕ್ತ ಸ್ವರೂಪ ನಾನು ಅನ್ನೋದು ಒಂದು ಅದೇ ಜ್ಞಾನ ಸಿದ್ಧಾಂತ. ಈ ಜ್ಞಾನ ಮುಠಾಳ ಜ್ಞಾನ, ಈ ಜ್ಞಾನ ಎಂತ ಜ್ಞಾನವೂ ಅಲ್ಲ ಇದು. ಬೌದ್ಧ ಹೇಳ್ತಾ ಇರೋದು ನಾನು ಅನ್ನುವ ಒಂದು ಈಗೋ ಇದೆಯಲ್ಲ ಅದ್ರ ಭಾವ. ಬೌದ್ಧ ಅಲ್ಲ, ಮೀಮಾಂಸಕ. ಬೌದ್ಧರು ಬರೋದೇ ಇಲ್ಲ ಇಲ್ಲಿ. ಮೀಮಾಂಸಕನು ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅನ್ನೋ ಜ್ಞಾನವನ್ನು ಹೇಳ್ತಾನೆ ಇಲ್ಲ. ಗೊತ್ತೇ ಇಲ್ಲ ಅವ್ರಿಗೆ. ಅವರು ಇದು ಅಗ್ನಿಮುಗ್ಧ ಪ್ರಶ್ನೆ ಮಾಡ್ತಿರೋದು ಒಂದು ಸ್ತರದಲ್ಲಿ, ಉತ್ತರ ಹೇಳ್ತಾ ಇರೋದು ಇನ್ನೊಂದು ಸ್ತರದಲ್ಲಿ ಆಯ್ತು. ಇವಾಗ ಜ್ಞಾನಕರ್ಮ ಸಮುಚ್ಚಯ ಖಂಡನೆ ಮಾಡ್ತಾರಲ್ವ ಭಾಷೆಕಾರರು. ಪೂರ್ವಪಕ್ಷಿ ಪ್ರಕಾರ ಜ್ಞಾನಕರ್ಮ ಸಮುಚ್ಚಯನೇ ಉಪಾಸನೆ ಕರ್ಮ. ಶಂಕರಾಚಾರ್ಯ ಖಂಡನೆ ಮಾಡೋದು ಆತ್ಮಜ್ಞಾನ ಕರ್ಮ. ಅದು ಖಂಡನೆ ಮಾಡ್ತಾರೆ. ಅವ್ರು ಇದನ್ನು ಹೇಳೋದೇ ಇಲ್ಲ. ಇವ್ರು ಹೇಳೋ ಆತ್ಮಜ್ಞಾನ ಅವ್ನಿಗೆ ಗೊತ್ತೇ ಇಲ್ಲ. ಅದನ್ನ ಅವನು ಇವರು ಜ್ಞಾನಕರ್ಮ ಮಾಡಬೇಕು ಅಂತ ಪೂರ್ವಪಕ್ಷಿ ಹೇಳಿದ್ದಕ್ಕೆ ಅರ್ಥ ಕರ್ತೃತ್ವ ಭಕ್ತೃತ್ವ ಇಟ್ಕೊಂಡೇ ಮಾಡುವಂತಹ ಜ್ಞಾನ ಕರ್ಮ. ಉಪಾಸನೆ ಜ್ಞಾನ ಅಂತ ಅವನು. ಆಲೆ ಏವಮಪಿ, ಹೀಗಾದರೂ ಅಲ್ಲ, ಏವಮಪಿ ಆಗಿಲ್ಲ ಏನೋ ಮೇಲಿಂದು. ಏವಂತರಿ, ಹೀಗಾದರೆ ಜ್ಞಾನವು ಕರ್ಮಾಂಗವಲ್ಲ. ಕರ್ತೃವಿಗೆ ಜ್ಞಾನವು ಕರ್ಮಾಂಗವಲ್ಲ. ಏಕೆಂದರೆ ಕರ್ಮಕ್ಕೆ ಇಷ್ಟವೇ ಕಾರಣವಾಗಿರುತ್ತದೆ, ಕಾಮವೇ ಕಾರಣವಾಗಿರುತ್ತದೆ. ಫಲಾರ್ಥಿಯಾದವನಿಗೆ ಹೇಗೆ ಫಲಾರ್ಥಿಯಾದವನಿಗೆ ಫಲಾರ್ಥವನ್ನುಳ್ಳವನು, ಫಲಾಪೇಕ್ಷೆ ಉಳ್ಳವನಿಗೆ, ಫಲಾಪೇಕ್ಷೆ ಉಳ್ಳವನಿಗೆ ಹೇಗೆ 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 ಕರ್ಮ ಪ್ರವೃತ್ತಿ ಇರುತ್ತದೆಯೋ ಆ ರೀತಿ ಜ್ಞಾನ ಕರ್ಮಾಂಗವಾಗಿ ಹೇಳಿಲ್ಲ. ಫಲಾರ್ಥಿ ಆದವನು ಹೋಗ್ಬೇಕು ಅಂತ ಹೇಳಿದೆ. ರಾಮಕಾಮೋ ಯಜೇತ, ಸ್ವರ್ಗಕಾಮೋ ಯಜೇತ ಅಂತ ಹೇಳಿದೆ ಹೊರತು ವಿವೇಕಿ ಯಜೇತ ಅಂತಿಲ್ಲಪ್ಪ, ಜ್ಞಾನಿ ಯಜೇತ ಅಂತಿಲ್ಲಪ್ಪ. ಫಲಾರ್ಥಿಗೆ ಕರ್ಮ ಅಂತ ಹೇಳಿದೆ ಹೊರತು ಜ್ಞಾನಕ್ಕೆ ಫಲ ಹೇಳಿಲ್ಲ. ನೀವು ಸ್ವರ್ಗ ಬೇಕೋ ಯಜ್ಞ ಮಾಡು, ಅಯ್ಯ ಇನ್ನೊಂದು ಬೇಕೋ ಬೇಕಾದವನಿಗೆ ಕರ್ಮ ವಿಧಿ ಹಾಕಿ ಅರಿವುಳ್ಳವನಿಗೆ ಕರ್ಮ ವಿಧಿ ಹೇಳಿಲ್ಲ. ಫಲಾರ್ಥಿಯಾದವನಿಗೆ ಹೇಗೋ ಆ ರೀತಿ ಜ್ಞಾನವನ್ನು ಕರ್ಮಾಂಗವಾಗಿ ಹೇಳಿಲ್ಲ. ಪೂರ್ವಾರ್ಥಿ ಉತ್ತರ ಒಂದೇ ಆಯ್ತು ಬಾಬಾಗ ಹಿಂದಕ್ಕೆ. ಆಮೇಲೆ ಜ್ಞಾನ ಆಯ್ತು, ಹಾಗೂ ಆಗುವುದು. ನೀವು ಹೇಳ್ದಂಗೆ ತುಂಬಾ ವಿಕಲ್ಪಗಳು ಬಂದ್ಬಿಡುತ್ತೆ ಆ ಪದ. ದುರ್ಬಲ ಅದು. ಅನೇಕಾರ್ಥತ್ವ ಅನ್ಯಾಯತ್ವ. ಇದನ್ನ ದೃಷ್ಟಾಂತ ತರ ಕೊಟ್ಬಿಟ್ರು. ಫಲಾರ್ಥಿವತ್ ಪೂರ್ವಾರ್ಧ ಹೊಂದಿಸಿದ್ರು. ಆಮೇಲೆ ಫಲಾರ್ಥಿ ಯಥಾ ಪ್ರವರ್ತದೆ ತದ್ವದು ವಿವೇಕಿ ನ ಪ್ರವರ್ತದೆ. ಫಲಾರ್ಥಿನ ಇವ ಕರ್ಮಸೋಧಿಕಾರ. ಫಲಾರ್ಥಿ ಆದವರಿಗೆಲ್ಲ ಇಲ್ಲ. ನನಗೆ ಲಕ್ಷ್ಮೀ ಕರ್ಮದ ಫಲ ಅಪೇಕ್ಷೆ ಇದೆ, ನಾನು ವಿಷಯ ಬರಲ್ಲ. ಬ್ರಹ್ಮಚಾರಿ ಅಗ್ನಿಹೋತ್ರ ಫಲ ಅಪೇಕ್ಷೆ ಪಟ್ಟರು ಅಗ್ನಿಹೋತ್ರ ಬರಲ್ಲ. ಫಲಾರ್ಥಿಯಾಗಿ ಯಥಾ ಫಲಾರ್ಥಿ ಕರ್ಮ ಕರ್ತುಂ ಚೇಷ್ಟ ಇಷ್ಟ ಏಕ ಹೇತು ಏವಂ ಕರ್ತುಃ
न कर्माङ्गं कुतः इष्टैकहेतुतः अच्छा ऐसा फलार्थी चेष्टैक हेतुतः कर्म करोति ಮಾರಾಯ ಚೇಷ್ಟೆ ಒಂದು ಚೇಷ್ಟಾ ರೂಪದಿಂದ ಕರ್ಮ ಮಾಡ್ತಾನೆ ಫಲ ಬಂದ್ಮೇಲೆ ಚೇಷ್ಟೆ ಆಗಿದೆ ಅಂತ ಹೋಗೋಣ ನನು ಏವಮಪಿ ಸಿದ್ಧ ಸ್ಯಾತ್ ರಮೇಶ ಸರ್ವಕರ್ಮಸು ಆತ್ಮಜ್ಞಾನಸ್ಯ ಸಾಮರ್ಥ್ಯಾತ್ ನ ನಾಮ ವಿಧಿ ಸಂಶಯ ನನ್ವೇವಮಪಿ ಸಿದ್ಧಃ ಸ್ಯಾತ್ ಪ್ರವೇಶಃ ಸರ್ವಕರ್ಮಸು ಆತ್ಮಜ್ಞಾನಸ್ಯ ಸಾಮರ್ಥ್ಯಾತ್ ನ ನಾಮ ವಿಧಿ ಸಂಶಯಾತ್ ಏವಂ एवं अविज्ञाता अपि ಯಪ್ಪಾ ननु एवम् अपि सिद्धः ननु एवं अपि सिद्धः स्यात् प्रवेशः सर्वकर्मसु आत्मज्ञानस्य सामर्थ्यात् न नाम विधि ನಾಮ संशयात् ಕೆಳಗಿನ ಲೈನ್ ಸೇರ್ಕೊಂಡ್ಬಿಟ್ಟಿಯಾ ಹೇಳಿದ ಅಯ್ಯೋ ಅಲ್ಲ ರೀ ಪೂರ್ವಕ್ಷೆ ಬರ್ತಾ ಇದ್ದಾನೆ ಅಲ್ಲ ರೀ ಈಗಲೂ ಹೀಗಾದ್ರೂ ಕೂಡ ಆತ್ಮಜ್ಞಾನವು ಎಲ್ಲಾ ಕರ್ಮದಲ್ಲೂ ಪ್ರವೇಶ ಇದು ಅಂತ ಆಯ್ತಲ್ಲ ಆತ್ಮಜ್ಞಾನಸ್ಯ ಸರ್ವಕರ್ಮಸು ಪ್ರವೇಶಸ್ಯ ಏನೋ ಇದಾಗಲಿ ಏನೋ ಸಾಮರ್ಥ್ಯ ನನಾಮ ವಿಧಿ ಸಂಶಯ ಮಾಸ್ತು ಸಾಮರ್ಥ್ಯ ಭವತಿ ಅಂತ ವಿಧಿವಾಕ್ಯ ಇಲ್ಲ ಅನ್ನೋದ್ರಿಂದ ಬರದೇ ಇರಲಿ ಅರ್ಥವಶದಿಂದ ಬರುತ್ತಲ್ಲ ವಿಧಿವಾಕ್ಯ ಆತ್ಮಜ್ಞಾನಿಯಾದವನು ಕರ್ಮ ಮಾಡಬೇಕು ವಾಕ್ಯ ಇಲ್ಲದೆ ಇರ್ಬೋದು ಆದರೆ ವ್ಯತಿರಿಕ್ತವಾದ ಆತ್ಮಜ್ಞಾನ ಉಳ್ಳವನೇ ಕರ್ಮ ಮಾಡಬೇಕು ಅಂತ ಆಯ್ತಲ್ಲ ಅವಾಗ ಬಂತಲ್ಲ ಅಂತ ಇದ್ದಾನೆ ನಾನು ಅಲ್ಲ ಈ ರೀತಿಯಾದಾಗಲೂ ಆತ್ಮಜ್ಞಾನವು ಎಲ್ಲಾ ಕ್ರಮದಲ್ಲೂ ಪ್ರವೇಶವುಳ್ಳದ್ದು ಅಂತ ಆಯ್ತಲ್ಲ ಸಿದ್ಧ ಆಯ್ತಲ್ಲ ಈ ರೀತಿಯಾದರೂ ಆತ್ಮಜ್ಞಾನವು ಒಂದು ಪುಸ್ತಕ ಕೊಡ್ರೆ ಅವನೊಂದು ಪುಸ್ತಕ ಕೊಡ್ಬೇಕು ತಗೊಳ್ಳಿಮ್ಮ ಪೇಜ್ಗಳು ಸೇರ್ಸಾಗಿ ಸರಿ ಇಲ್ಲ ಅದು ಇದು ಇನ್ಸರ್ಟ್ ಮಾಡಿರೋದ ಈ ರೀತಿಯಾದ ಎಲ್ಲಾ ಕಾರಣಕ್ಕೂ ಪ್ರವೇಶ ಆಗಿದೆ ಆಗತ್ತಲ್ಲ ಈ ರೀತಿ ಹೇಳಿದ್ರು ಹಂಗೆ ಆಗತ್ತಲ್ಲ ಅಂದ ಅವನು ಹಿಂಗೆ ಹೇಳಿದ್ರು ಜ್ಞಾನ ಇಲ್ದೇನೆ ಕರ್ಮ ಮಾಡೋಕ್ಕಾಗಲ್ಲ ಅಂತ ಆದ್ಮೇಲೆ ಜ್ಞಾನ ಇಟ್ಕೊಂಡು ಎಲ್ಲ ಕರ್ಮ ಮಾಡ್ತಾರೆ ಅಂತ ಆದ್ಮೇಲೆ ಆತ್ಮಜ್ಞಾನ ಆತ್ಮನ ಅರಿವು ಇಟ್ಕೊಂಡೆ ಪ್ರವೇಶ ಕರ್ಮ ಮಾಡೋದು ಆಯ್ತಲ್ಲ ಅದಕ್ಕೆ ನಿಧಿ ಬೇಡ ವಿಧಿ ಇಲ್ಲದೇ ಇರಬಹುದು ಆತ್ಮಜ್ಞಾನ ನನಾಮ ಇದಿಲ್ಲೇ ಇರಲಿ ನಾಮ ನಾಮ ಅಂದ್ರೆ ಒಂದು ಪಕ್ಷ ನಮಾಸ್ತು ವಿಧಿ ಸಂಶಯ ನನಾಮ ಸಾಮರ್ಥ್ಯಾತ್ ಭವತು ಅಂತ ವಿಧಿಯನ್ನು ಆಶ್ರಯಿಸಿಕೊಂಡು ಆತ್ಮಜ್ಞಾನ ಕರ್ಮಾಂಗ ಆಗದೇ ಇರಲಿ ಪರವಾಗಿಲ್ಲ ಜ್ಞಾನಂ ಕ್ರಿಯಾಂಗತ್ವೇನ ನಚೋದಿತಂ ಅಂದ್ರು ಹಿಂದಿನ ಇದರಲ್ಲಿ ಶ್ಲೋಕದಲ್ಲಿ ಎಲ್ಲೋ ವಿಧಿ ಇಲ್ಲ ಅಂತ ವಿಧಿ ಇಲ್ಲದೆ ಇರ್ಲಿ ವಿಧಿ ಇಲ್ಲೇ ಇರಲಿ ಹಾಗೆ ಬಂದ್ಬಿಡುತ್ತಲ್ಲ ಹಾಗೆ ಅರ್ಥ ಸಾಮರ್ಥ್ಯದಿಂದ ಬಂದ್ಬಿಡುತ್ತಲ್ಲ ಅಂದ ಬಂದ್ಬಿಡುತ್ತಲ್ಲ ವಿಧಿ ಇಲ್ಲದೆ ಹೋದರೂ ಅರ್ಥಬಲದಿಂದಲೇ ಆತ್ಮಜ್ಞಾನವು ಎಲ್ಲಾ ಕರ್ಮಕ್ಕೂ ಪ್ರವೇಶ ಆಗ್ಬಿಡುತ್ತಲ್ಲ ಅಂತ ಆಕ್ಷೇಪ ಬರ್ಕೊಳ್ಳಿ ಈ ರೀತಿಯಾದರೂ ಆತ್ಮಜ್ಞಾನವು ಎಲ್ಲಾ ಕರ್ಮಗಳಲ್ಲಿಯೂ ಪ್ರವೇಶ ಮಾಡುತ್ತದೆಯಲ್ಲ ಬೇಕಾದ್ರೆ ವಿಧಿ ಇಲ್ಲ ಅಂತೆ ಆಗಲಿ ನನಾಮ ವಿಧಿ ಸಂಶಯ ಅದು ಇದರಲ್ಲಿ ಆಫೀಸಲ್ಲಿ ಒಂದೇ ಕಾಲಮಲ್ಲಿ ಬರೀತಾರಲ್ಲ ಇದನ್ನ ಹಾಗೆ ಒಂದು ಕಾಲಮ್ ಹೀಗೆ ಬರ್ಕೊಂಡು ಈ ಕಡೆ ಎಲ್ಲ ಮಲ್ಕೋಬೇಕು ಏನ್ ಮಾಡ್ಬೇಕು ಗೊತ್ತಿಲ್ಲ ಈಗ ಏನ್ ಮಾಡ್ತೀಯಾ ಬರೀಬೇಕು ಬರ್ತಾರ ಮತ್ತೆ ಇನ್ನೂ ಅರ್ಥ ಬರೀಬೇಕಾ ಬರೀ ಇದೆ ಅದೇ ಅದು ಬರ್ಕೊಡ್ರಿ ಹಿಂದೆಲ್ಲ ಬರ್ಕೊಡಿ ಎಷ್ಟಕ್ಕೆ ಬರ್ಕೊಡಿಲ್ಲ ಈಗ ಬರೀ ಹೆಚ್ಚು ಮತ್ತೆ ಬರೀತಾನ ಅವನು ಮತ್ತೆ ಟೈಮ್ ಇಲ್ಲ ನಾಳೆಯಿಂದ ಬೇರೆ ಹೋಮ ಕೂಷ್ಮಾಂಡ ಹೋಮ ಶುರು ಆಗುತ್ತೆ ಯಾವ ಮಾಡ್ತೀಯಾ ಕೂಷ್ಮಾಂಡ ಹೋಮ
ಎಲ್ಲೂ ಸಮಾಧಾನ ಬಂದು ನೀನು ಹೋಗ್ಬೇಕು ಇಲ್ಲ ಬದಕಕ್ಕೆ ಗುರುಳೆ ಏನು ಮಾಡ್ಕೋಬೇಡ ಇಲ್ಲವಾ? ನಾನು ಒಂದು ತಿಂಗಳು ಮಾಡ್ಕೊಂತ ಇದ್ದೀನಿ. ವರ್ಷಕ್ಕೆ ಪ್ರತಿ ವರ್ಷಕ್ಕೆ 2 ತಿಂಗಳು ಮಾಡ್ಕೊಳ್ರಿ, ಚರ್ಚೆ ಮಾಡ್ರಿ. ನಾನು ಈಗಲೂ ಶಿಷ್ಯ ಅಲ್ಲ ನನಗೆ. ಗುರುಗಳು ದಿನ ಹೈಗ್ರೀವ ಕೇಸರಿಬಾತು ಅದನ್ನ ಎಲ್ಲ ಮಾಡ್ತಾರೆ. ಒಂದ್ ತಿಂಗಳ ಗುರುಡ್ರ ಮೇಲೆ ಡಾಕ್ಟರ್ಗಳ ಮೇಲೆ ಕಲಿಯಾಗ ಆಯ್ತಪ್ಪ ಮಾಡ್ಕೊಪ್ಪ, ಮಾಡ ಆಯ್ತಪ್ಪ 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 ಮಾಡು. ಕೆಲಸಲ್ಲ ಮಾಡಿ ಅಲ್ಲ ಇಲ್ಲಿ ಕೊಟ್ಟಿದಾರಲ್ಲ ಅಂತ ಅದಕ್ಕೂ ಈಗ ನೀವು ಬರ್ಸ್ತಿರೋದಕ್ಕೂ ಏನು ಅದನ್ನ ನೋಡಕ್ ಹೋಗ್ಬೇಡಿ. ಅದು ತುಂಬಾ ಪುರಾಣ. ನಾನು ಸಿಂಪಲ್ ಶ್ಲೋಕಕ್ಕೆ ಏನೋ ಅಷ್ಟೇ ಬರ್ತಾ ಇದೆ. ಅವರು ಹಿಂದೆ ಮುಂದೆ ಸೇರಿಸ್ಕೊಂಡು ಪುರಾಣ ಬರೀತಾ ಇದ್ದಾರೆ. ನಾನು ಶ್ಲೋಕಕ್ಕೆ ಎಷ್ಟು ಬೇಕೋ ಅಷ್ಟೇ ಅರ್ಥ ಬರೆಸ್ತಾ ಇದ್ದೀನಿ, ಶಬ್ದಾರ್ಥ ಅನ್ನೋದು. ಏನೋ ಈ ರೀತಿಯಾದರೂ ಆತ್ಮಜ್ಞಾನ ಎಲ್ಲಾ ಕರ್ಮದಲ್ಲಿ ಪ್ರವೇಶ ಮಾಡುತ್ತಿರಲ್ಲ, ಎಲ್ಲಾ ಕರ್ಮದಲ್ಲೂ ಪ್ರವೇಶ ಪಡುತ್ತದೆಯಲ್ಲ. ಬೇಕಾದ್ರೆ ಆತ್ಮಜ್ಞಾನಕ್ಕೆ ವಿಧಿ ಇಲ್ಲ ಅಂತ ಬೇಕಾದ್ರೆ ಹಾಕ್ಕೊಳ್ಳಿ. ಆತ್ಮಜ್ಞಾನಕ್ಕೆ ವಿಧಿ ಇಲ್ಲ, ಕರ್ಮಕ್ಕೆ ಸೇರಾಗುವುದಂತ ಇಲ್ಲದೆ ಇರಲಿ. ಆದರೆ ಎಲ್ಲಾ ಕರ್ಮದಲ್ಲೂ ಪ್ರವೇಶ ಪಡುತ್ತಲ್ಲ ಅಂತ ನೈತದೇವಂ ಅವಿಜ್ಞಾ ತತ್ವಸ್ಯೈವ ಯಃ ಕರ್ಮಸು ತತ್ವಸ್ಯ ಅನಾತ್ಮಾರ್ಥ ವಿಶಿಷ್ಟಸ್ಯ ಅಧಿಕಾರಿತ್ವ ಹೇತುತಃ ಏತತ್ ಏವಂ ಅವಿಜ್ಞಾನ ತತ್ವಸ್ಯ ಏವ ಏವ ಇಹ ಕರ್ಮಸು ಅನಾತ್ಮಾರ್ಥ ವಿಶಿಷ್ಟಸ್ಯ ಅಧಿಕಾರಿತ್ವ ಹೇತುತಃ. ನೈತದೇವನು ಇದು ಸರಿಯಲ್ಲ ಅಂದ್ರು. ಯಾಕೆಂದ್ರೆ ಅವಿಜ್ಞಾತ ತತ್ವ ಸೀವ, ಯಾರು ತತ್ವವನ್ನು ಕಂಡುಕೊಂಡಿಲ್ವೋ ಅವನಿಗೆ ಯಹ ಕರ್ಮಸು ಅಧಿಕಾರ, ಇಲ್ಲಿ ಕರ್ಮದ ಅಧಿಕಾರ ಅಂತ ಹೇಳಿದ್ದಾರೆ. ಅನಾತ್ಮಾರ್ಥ ವಿಶಿಷ್ಟ, ಅನಾತ್ಮವಾದ ದೇಹೇಂದ್ರಿಯಗಳ ಅರ್ಥಾನ ವಸ್ತುವಿನಲ್ಲಿ ವಿಶಿಷ್ಟ ಕೂಡ್ಕೊಂಡವನಿಗೆ ಅಧಿಕಾರತ್ವ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಅಧಿಕಾರತ್ವ ಹೇಳಿದೆ, ಅಧಿಕಾರ ಆಗುತ್ತೆ ಅಂತ ಕಾಣವಿರೋದನ್ನ. ದೇಹೇಂದ್ರಿಯವನ್ನು ನಾನು ಅಂದ್ಕೊಂಡವನೇ ಕರ್ಮ ಮಾಡೋಣ. ದೇಹೇಂದ್ರಿಯವನ್ನು ನಾನು ಬುದ್ಧಿ ಯಾರಿಗಿಲ್ವೋ ಅವನು ಯಾವ ಕರ್ಮವನ್ನು ಮಾಡಲ್ಲ. ಜ್ಞಾನಿ ಅಂತ ಕರ್ಮ ಮಾಡ್ತಾನೆ. ಅರ್ಥ ಆಯ್ತಾ? ರೈತ ದೇವ್ ಇದು ಸರಿಯಲ್ಲ ಅನ್ಕೊಳ್ಳಿ. ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ಈಸ್ ಥರೋಲಿ ರಾಂಗ್. ಇದು ತಪ್ಪು, ಇದು ಸರಿಯಲ್ಲ. ಏಕೆಂದರೆ ಆತ್ಮತತ್ವವನ್ನು ಅರಿದೇ ಇದ್ದವನಿಗೆ ಇಲ್ಲಿ ಕರ್ಮದಲ್ಲಿ ಅಧಿಕಾರವೆಂದು ಹೇಳಿರುತ್ತದೆ. ಅವಿಜ್ಞಾತ ತತ್ವಸ್ಯ ಅವಿಜ್ಞಾತಂ ತತ್ವಂ ಏನ ಸಹ ತತ್ವ ಹತಸ್ಯ, ಅವನಲ್ಲಿ ಕರ್ಮಾಧಿಕಾರ. ಹೇಗೆ? ಅನಾತ್ಮಾರ್ಥ ವಿಶಿಷ್ಟಸ್ಯ, ಅನಾತ್ಮಾರ್ಥವಾದ ಅನಾತ್ಮಾರ್ಥ ಯಾವುದು? ದೇಹದೇವನ ಮದುವೆ. ಅದನ್ನು ಕೂಡ್ಕೊಂಡವನಿಗೆ ಅಧಿಕಾರಿತ್ವ ಹೇಳಿದ ಅಧಿಕಾರತ್ವ ಇದೆ ಅಂತ ಹೇಳಿ ಕಾಣುವುದರಿಂದ ಇನ್ನು ಹೇಳಿ ಸರಿಯಿಲ್ಲ. ಮುಂಚೆ ಉಚ್ಚಾರ ತಗೋಬೇಕು. ಅನಾತ್ಮಾರ್ಥನ ಕೂಡಿಕೊಂಡವನಿಗೆ ಅಧಿಕಾರ ಅಂತ ಹೇಳ್ತಿರೋದ್ರಿಂದ ಅವಿಜ್ಞಾತತ್ವದವನಿಗೆ ಕರ್ಮದ ಅಧಿಕಾರ. ಅಧಿಕಾರ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹೌದು, ಆತ್ಮಜ್ಞಾನ ಕರ್ಮ ಇಲ್ಲ. ಬಿದ್ಯತೆ ಹೃದಯ ಗಂಧಿ ಛಿದ್ಯಂತೆ ವಿಧಿ ಇಲ್ವಲ್ಲ ಇದು. ವಿಧಿ ಹಾಕ್ಬೇಕು. ಅಲ್ಲ, ಮಾಡೋಕ್ ಬಿಡ್ಬೇಕು, ಬಿಡಕ್ ಬಿದ್ದಿಬೇಕು. ಅಳಗದೆ ಬಿಡ ಮಾಡೋಕ್ ಹೊಟ್ಟೋದು ಮಾಡ್ಬೇಡ ಅಂತ ಹೇಳೋದು, ಮಾಡೋದೇ ಅಲ್ಲದೆ ಅಂದ್ರೆ ವಿಧಿ ಅಂತ ಬರುತ್ತೆ. ವಿಧಿ ಹಾಕಬೇಕು. ಅದಕ್ಕೆ ಅದು ಭ್ರಾಂತದು. ಇದ್ರಕ್ಕೂ ವಾಕ್ಯ ಇದೆಯೋ ಇದು ಏನೋ ಕಾಮಿನೇ ಕರ್ಮ ಮಾಡ್ಬೇಕು ಅನ್ನೋದೆಲ್ಲ ಇದೆ. ಕಾಮ ಇರೋನೇ ಕರ್ಮ ಮಾಡ್ಬೇಕು. ಛಾಯಾಮೇಸ್ಯ ಏಷ ಏತಾವಾದಿ ಕಾಮಃ ಏಷಣಾವಾನ್ ಕಾಮ. ಬೃಹದಾರಣ್ಯಕದಲ್ಲಿ ಏಷಣಾವಂತರಿಗೆ ಕರ್ಮ ಹೇಳೋದು, ಏಷಣಾರಹಿತರಾದ್ರೆ ಕರ್ಮ ಮಾಡೋದು. ನಂಗೆ ಹೆಂಡತಿ ಬೇಕು. ಅಲ್ಲಪ್ಪ, ಕರ್ಮ ಕಾರಣ ಆಸೆ, ಆಸೆ ಕಾರಣ ಅಜ್ಞಾನ. ಅಜ್ಞಾನ ಕಳ್ಕೊಂಡು ಹೆಂಗ್ ಕರ್ಮ ಮಾಡುತ್ತೆ? ಅಕ್ಷಿಹುಟ್ಟಿಗಳು ಆಜಿ ಪುಸ್ತಕ ಪೋಷಗಳು ಶಿಕ್ಷಕಂದ್ರಿದಕ ದಂತ ಬಂದಿಲ್ಲ രണ്ട് ദന്തം പുഷക്കൊണ്ട് വന്നത്
ಅಜ್ಜಿದಂತ ಅಲ್ಲಿ ಎಲ್ಲೋ ಆಚಾರ ಅರ್ಥ ಓಲ್ಬವ ಅವಿದ್ಯಾದತ್ತನಾದವನಿಗೆ ಕರ್ಮದಲ್ಲಿ ಅಧಿಕಾರವು. ಯಾಕಂದ್ರೆ ಅನಾತ್ಮವಾದ ದೇಹಾದಿಗಳಲ್ಲಿ ಕೂಡ್ಕೊಂಡವನಿಗೆ ಅನಾತ್ಮಾರ್ಥ ವಿಶಿಷ್ಟಸ್ಯ ಅಧಿಕಾರತೆ ಹೇತುತಃ ಅಧಿಕಾರಿತ್ವ ಹೇತು ಕರ್ಮಸು ಅಧಿಕಾರತೆ ಹೇತುತಃ ಏತದೇವಂ ಅಂತ. ಅಧಿಕಾರಿತ್ವ ಹೇತುತಃ ನೈತದೇವಂ ಹೀಗೆ ನೋಡ ಬೇಜ ಆಶಾ. ಆಮೇಲೆ ಒಂದು ಕೇಶಿಭಗ್ನ ಶುದ್ಧುಪಾಸ್ಯ ಪ್ರಯೋಗ, ಕೇಶಿಭಗ್ನ ವಿಶ್ವದಸ್ಥ ಪ್ರಯೋಗ, ಕೇಶಿಭಗ್ನ ಯಂಗ್ಲುಗಂತ ಪ್ರಯೋಗ, ಸರ್ವೇ ಭಗ್ನ ತದ್ದಿದೆಕಾಯಿ. ಒಬ್ರು ಒಂದು 10 ಶ್ಲೋಕ ಬರ್ತಿದ್ರೆ ಆಗಲ್ಲ ಬಿಟ್ರು, ಒಬ್ರು 70 ಶ್ಲೋಕ ಬರ್ ಆಗಲ್ಲ ಬಿಟ್ರು, ಇನ್ನೊಂದು 50 ಶ್ಲೋಕ ಬರ್ದು ಹಂಗೂ ಆಗಲ್ಲ ಅವನು ಬಿಡ್ತಾನೆ. ಆಮೇಲೆ ಅವ್ರ ವಿಧಿ ಇಲ್ಲ, ಅವ್ರು ಬರ್ಕೊಂಡು ಆಮೇಲೆ ಕೇಳ್ತಿ ಗುರು ಸಾಕು ಬಿಡ್ರಿ ಹೇಳ್ರಿ ನೀವು ಅಂತ. ಸುರೇಖಮ್ಮ ಮೀನಮ್ಮ ಬರ್ಕೊತಾ ಇದ್ದಾರೆ, ಲಕ್ಷ್ಮೀ ಅಮ್ಮನೂ ಬರ್ಕೊತಾ ಇದ್ದಾರೆ. ಮೀನನ್ನ ಬರ್ತಾನೆ ಇಲ್ಲ, ಬರುದೇ ಬಿಟ್ಟಾಯ್ತು. ಲಕ್ಷ್ಮೀ ಅಮ್ಮ ರೆಗ್ಯುಲರ್ ಅವ್ರು ಬರ್ಕೊತಾ ಇದ್ದಾರೆ. ಲಕ್ಷ್ಮೀ ಬರ್ತಾರೆ, ಅವರ ಬರ್ಕೊಳ್ಳಲ್ಲ. ಬರ್ಕೊತೀರಾ ಲಕ್ಷ್ಮೀ ಬರ್ಕೊಂಡಿದ್ದೀರಾ? ಅದೇ ನಿಮ್ದು ವ್ಯತ್ಯಾಸ ಇದ್ದಿದ್ ಮಾತ್ರ ಕರೆಕ್ಷನ್ ಬರ್ಕೋತಾ ಇದ್ದೀನಿ. ಹಾಗೆ ಗೋಪಾಲ್ ಸರ್ ಬರ್ಕೊತಾ ಇದ್ದಾರೆ. ಗೋಪಾಲರಾವ್ ಬರ್ಕೊತಿದ್ದಾರೆ, ನಮ್ಮ ರವಿ ಬರ್ಕೊತಾ ಇದ್ದಾರೆ, ನಮ್ಮ ಸುಮನಮ್ಮ ಬರ್ಕೊತಿದ್ದಾರೆ, ಸುರೇಖಮ್ಮ ಬರ್ಕೊತಿದ್ದಾರೆ. ಶ್ರೀಲಕ್ಷ್ಮಿ ಬರ್ಕೊಳ್ಳಲ್ಲ. ಶ್ರೀಲಕ್ಷ್ಮಿ ಅವರು ಹೇಗೆ ಹೇಳ್ತಾರೆ ಗುರುಗಳು ಪಾಠ ನೋಡೇ ಬಿಡ್ತೀನಿ, ಅದು ಹೆಂಗೆ ಯಾವ ತರ ಹೇಳ್ತಾರೆ ಅಂತ ಅವರು ಪರೀಕ್ಷೆ. ಗುರುಗಳು ಹೆಂಗ್ ಮಾಡ್ತಾರೆ, ಹೆಂಗ್ ಅರ್ಥ ಆಗುತ್ತೆ ಅವರಿಗೆ, ಅವ್ರ ಕುತೂಹಲಗಾರರು. ನೋಡಿ ಅವ್ರು ಬರ್ತಾರೆ ಇವಾಗ ತೆಗಿತಾರೆ ಬಂದಿದ್ದಾರೆ. ಗುರುಗಳೇ ಏನ್ ಗುರುಗಳೇ ನೀವು ಹೆಂಗ್ ಮಾಡ್ಬಿಟ್ಟೆ ಬರ್ಕೊತಾ ಇದೀರಾ? ಅದು ರೈಟಿಂಗ್ ಗುರುಗಳೇ ನನ್ ಪಾಠಕ್ ಬರಕ್ ಆಗ್ತಾ ಇಲ್ಲ ಗುರುಗಳೇ. ರೆಗ್ಯುಲರ್ ಆಗಿ ನಾನ್ ಹೇಳ್ ಬಂದಿದ್ದೀನಿ ಗುರುಗಳೇ ನಿಮಗೆ. ಪಾಠ ಬರಕ್ಕಾಗಲ್ಲ ಅವ್ರಿಗೆ, ಗೊತ್ತಾಯ್ತಾ ಗುರುಗಳೇ? ಅಲ್ಲಿ ವ್ಯಾಕರಣ ಕ್ಲಾಸಸ್ ಇರುತ್ತೆ. ಹೌದೌದು, ಇವತ್ತಿಲ್ಲ, ಅದಕ್ಕೆ ಬಂದಿದ್ದೀರಿ ಭಾನುವಾರ. ಕೇಳೋಣ ಗುರು ಹೆಂಗ್ ಹೇಳ್ತಾರೆ. ಅದು ಆಯ್ತು, ಸತ್ಸಂಗ ನೋಡೋಣ. ಆಯ್ತು, ಪೂರ್ವಪಕ್ಷಿ ಸಿದ್ಧಾಂತ ನೋಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ಗುರುಗಳು ಪೂರ್ವಪಕ್ಷ ಸಿದ್ಧಾಂತ ಅಂತ. ಮುಂದೆ ಹೋಗೋಣ. ಸ್ವರೂಪೇ ಆತ್ಮನ ಸ್ಥಾನಂ ಆಹುರ್ನಿಶ್ಚಯ ಸಂಬುಧಾ. ಸ್ಥಾನ ಯಾಹುಹು ಅಂತ, ಸ್ಥಾನ ಮಾಹುಹು ಅಲ್ಲ. ಹೌದು, ಸ್ವರೂಪೇ ಆತ್ಮನ ಸ್ಥಾನಂ ಆಹುರ್ನಿಶ್ಚಯ ಸಂಬುಧಾ. ಅತೋ ಅನ್ಯೇನ ಅಭಿಸಂಬಂಧ ಆತ್ಮನೋ ಅಜ್ಞಾನ ಹೇತುತಃ. ಅತೋ ಅನ್ಯೇನಾಪಿ ಸಂಬಂಧಃ ಆತ್ಮನೋ ಅಜ್ಞಾನ ಹೇತುತಃ. ಸ್ವರೂಪ ಆತ್ಮನಸ್ಥಾನಂ ಆಹುರ್ನಿಶ್ಚಯಂ ನಿಶ್ರೇಯಸಂ ಬುಧಾಃ. ಬುಧಃ ಏನಿದೆ? ನಿಶ್ರೇಯ ಸಂಬುಧಾಃ. ಸಂಬುಧ ನಿಶ್ರೇಯಸಂ ಬುಧಾಃ. ತತೋ ಅನ್ಯೇನಾಪಿ ಸಂಬಂಧಃ ಆತ್ಮನೋ ಅಜ್ಞಾನ ಹೇತುತಃ. ಸ್ವರೂಪೇ ಸ್ವರೂಪೇ ಸ್ಥಾನಂ ಆಹುಹು ನಿಶ್ರೇಯಸಂ ಬುಧಾಃ. ತತಃ ಅನ್ಯೇನ ವಿಭಕ್ತಿಯನ್ನು ಪದ ಗೊತ್ತಾಗುತ್ತೆ. ಯಪ್ಪ ಏನ್ ದೊಡ್ಡ ಅನ್ಯೇನ ಅಭಿನ ಸಾಮಾನ್ಯ ಸಂಧಿ ಆಗಿದ್ದಾರೆ. ಏನ್ ವ್ಯಾಕರಣ ಪಾಠ ಆಗಿದೆ ಬಾ. ಒಂದು ಸಾಮಾನ್ಯ ರಾಮಾಯಣ ಆತ್ಮನಃ ಸ್ವರೂಪೇ ಅವಸ್ಥಾನಂ ನಿಶ್ರೇಯಸಂ ಬುಧಾಃ ಆಹುಃ. ಬುಧಾಃ ಆತ್ಮನಃ ಸ್ವರೂಪೇ ಸ್ಥಾನಂ ನಿಶ್ರೇಯಸಂ ಆಹುಃ. ತಿಳಿದವರು ಜ್ಞಾನಿಗಳು ಆತ್ಮನು ತಾನು ತನ್ನಲ್ಲಿ ನೆಲೆ ನಿಲ್ಲೋದನ್ನೇ ಮೋಕ್ಷ ಎಂಬುದಾಗಿ ಹೇಳುತ್ತಾರೆ. ಮೋಕ್ಷ ಅಂದ್ರೆ ಏನು ಅಂದ್ರೆ ತಾನು ತನ್ನ ಸ್ವರೂಪದಲ್ಲಿ ನೆಲೆ ನಿಂತು ಬಿಟ್ರೆ ಇಸ್ ಕಾಲ್ಡ್ ಮೋಕ್ಷ. ನೀವು ಅಲ್ಲದೆ ಇರೋ ದೇಹನ್ಯವನ ಬುದ್ಧಿ ಆಗ್ಬಿಟ್ರೆ ಬಂಧ. ನಾನು ಪ್ಲಸ್ ನಾನಲ್ಲದ್ದು ಈಕ್ವಲ್ಸ್ ನಾನು ಅಂದ್ರೆ ಬಂಧ. ನಾನು ಅಲ್ಲದ್ದೇ ನಾನು ಆಗ್ಬಿಟ್ರೆ ಮಿಥ್ಯಾಜ್ಞಾನ. ನಾನು ನಾನಾದ್ಬಿಟ್ರೆ ಮೋಕ್ಷ. 3 ತರಹ. ನಾನಲ್ಲದು ಸೇರಿದೆ ಮಿಥ್ಯಾಜ್ಞಾನ.
ನಾನು ಅಲ್ಲದ್ದೇ ನಾನಾಗ್ಬಿಟ್ರಂತೋ ಆ ಸಂಸಾರ. ಈ ತರ ಶ್ಲೋಕ ಮಾಡೋದು ಆ? ಚೆನ್ನಾಗಿರುತ್ತೆ. ಈಸಿ ಇದೆ ಶ್ಲೋಕ, ಈ ತರ ಇದ್ರೆ ಸೂಪರ್ ಇದೆ ಶ್ಲೋಕ. ಆತ್ಮನಃ ಸ್ವರೂಪೇ ಸ್ಥಾನಂ ಬುಧಾಃ ದುಶ್ರೇಯಸಂ ಆಹುಃ. ಆತ್ಮನು ತನ್ನ ಸ್ವರೂಪದಲ್ಲಿ ನೆಲೆ ನಿಲ್ಲುವುದನ್ನೇ ತಿಳಿದವರು ಜ್ಞಾನಿಗಳು ಇದನ್ನ ಮೋಕ್ಷವೆಂದು ಹೇಳುತ್ತಾರೆ. ಪಂಡಿತರು ಇದಕ್ಕೆ ಮೋಕ್ಷ ಮೋಕ್ಷ ಅಂತ ಹೇಳೋದು. ಅಥವಾ ಅನ್ಯ ಅದಕ್ಕಿಂತ ಮತ್ತೊಂದಾದ ದೇಹಾದಿಗಳನ್ನೇ ಸಂಬಂಧ ಇದೆಯಲ್ಲ ಯಾವುದಕ್ಕೆ ಆತ್ಮನಿಗೆ, ಅದು ಅಜ್ಞಾನ ಹೇತುಕಃ. ಅಜ್ಞಾನ ಹೇತು ಯಸ್ಯ ಯಸ್ಯ ಕಸ್ಯ ಅನಯ ಅಜ್ಞಾನ ಹೇತು ಅಜ್ಞಾನಂ ಹೇತು ಯಸ್ಯ ಸಂಬಂಧಸ್ಯ. ಎಲ್ಲ ಆತ್ಮ ಪ್ರತಿಪಾದನೆ ಮಾಡೋದು ಹೇಗೆ ಇಷ್ಟು ಬಲ್ಬಜೋಟ ಸ್ವರೂಪ ಸಂಬಂಧದ ಕೇವಲ ಅನ್ಯನ ಸಂಬಂಧ ಇದೆಯಲ್ಲ ಅಜ್ಞಾನ ಹೇತು ಕಾಣಲ್ಲ. ಮಲ್ಲಿಕಮ್ಮ ಬಂದಿದ್ದಾರೆ, ಅವ್ರು ಬರ್ಕೋತಾ ಇದ್ದವರೆಲ್ಲೂ ಗೊತ್ತಾಗಲ್ಲ. ಅವ್ರು ಬಹಳ ಇದು ಸೂಕ್ಷ್ಮ. ಅವ್ರು ಬರ್ಕೊಟ್ಟು ಯಾರು ಕೊಡೋದಿಲ್ಲ, ಅವರು ಯಾರಿಗೂ ತೋರಿಸೋದು ಇಲ್ಲ. ನನಗೆ ಪ್ರೈವೇಟ್ ಅದು, ನಾನು ಬಿಟ್ಟು ನಾನು ಓದ್ಕೋತೀನಿ ಅಷ್ಟೇ, ನೀವೆಲ್ಲ ಕೇಳ್ಬಿಡಿ ಕೊಡಲ್ಲ. ನಾಗರಾಜ್ ಅವ್ರು ಬರ್ಕೋತಾರೆ, ಅವರು ಅಮ್ಮ ಬಂದು ನೋಡಿ ಹೀಗಂದೇ ಬರ್ತಾರೆ ಕಣ್ರಿ, ಇದೇ ಬರಲ್ಲ ಅವರು. ಇಲ್ಲ ಹೈಡನ್ ಆಗಿರ್ತಾರೆ, ಸ್ವಲ್ಪ ಅವ್ರ ಬಗ್ಗೆ ಹೇಳ್ಬಿಟ್ರೆ ಟಕ್ಕನ ಓಪನ್ ಆಗ್ತಾರೆ. ಓಪನ್ ಮಾಡೋಕ್ ಪ್ಲಾನ್ ಇದು. ಅಮ್ಮ ನೋಡ್ಬೇಕಲ್ಲ, ಇಲ್ಲ ನೋಡಕ್ಕೆ ಆಗಲ್ಲ, ಹೈಡನ್ ಆಗಿರ್ತಾರೆ. ಬಿಟ್ಟು ಎಲ್ಲ ಕೇಳಿಸ್ಕೊತಾ ಇದೀನಿ ಅಷ್ಟೇ. ಹೌದಾ? ಓ ಕಥಾಶ್ರವಣ, ಪುರಾಣ ಶ್ರವಣ ಆಗ್ಲಿ. ಪೂರ್ವಕಥಾಯಾಂ ಪ್ರವರ್ತಮಾನಾಯಾಂ ಉತ್ತರ ಕಥಾ ಸಂದರ್ಭ ಅಂತ ಅರ್ಥ ಬರ್ಕೊಂಡ್ರ? ಆತ್ಮನಿಗೆ ಸ್ವರೂಪದಲ್ಲಿ ನೆಲೆ ನಿಲ್ಲುವುದನ್ನೇ ಪಂಡಿತರು ಜ್ಞಾನಿಗಳು ತಿಳಿದವರು ಮೋಕ್ಷವೆಂದು ಹೇಳುತ್ತಾರೆ. ಅದಕ್ಕಿಂತ ಬೇರೆ ಕಡೆಯಲ್ಲಿ ಸಂಬಂಧವಾಗುವುದನ್ನೇ ಆತ್ಮನಿಗೆ ಸಂಬಂಧವಾಗುವುದನ್ನು ಅಜ್ಞಾನ ಕಾರಣ ಎಂದು ಹೇಳ್ತಾರೆ. ಸಂಬಂಧವಾಗುವುದು ಅಜ್ಞಾನ ಹೇತುಕವಾಗಿ, ಅಜ್ಞಾನ ಕಾರಣವಾಗಿ. ಹೌದಾ? ನಮ್ ಸವಿತಕ್ಕ ಬರ್ಕೋತಾ ಇದ್ದಾರೆ. ಸವಿತಮ್ಮ ಬರ್ಕೋತಾ ಇದೆಯಮ್ಮ? ಸವಿತಕ್ಕ ಎಲ್ಲ ಬರ್ಕೋತಾರೆ, ಒಂದು ಬಿಡದೆ. ಎಲ್ಲ ಬರ್ಕೊಮ್ಮ, ಒಂದು ಬಿಡದೆ. ಅದನ್ನ ತಗೊಳ ಪ್ರಿಂಟಿಗೆ ಒಂದು ಬೇಕಲ್ಲ. ಆಚಾ ಅದೇ ಏತುಡಲ್ಲ ಅದತ್ತು ಬರಲ್ಲ. ವ್ಯಾಖ್ಯಾನಗಳು ಯಾವ್ಯಾವುದು? NTV NKL ಎರಡು ವ್ಯಾಖ್ಯಾನ ಇದೆ ಅಂದ್ರೆ ನ್ಯಾಯಕಲ್ಪ ಲತಿಕಾ, ಅದು ನ್ಯಾಯಕಲ್ಪ ಲತಿಕಾ NKL, NTP NKL ನಾಲ್ಕು. NTV ಅಂದ್ರೆ NTB ಅಂದ್ರೆ ಬಿ, ಅದೇ ಇದು ಶಾಸ್ತ್ರ ಪ್ರಕಾಶಕ ಅಂತ ಬಂದಿದೆ. ನ್ಯಾಯ ಅಂತಾನೆ ಬರ್ಬೇಕು, ಎನ್ನಿಂದ ನ್ಯಾಯ ಶಾಸ್ತ್ರ ಲತಿಕಾ ಇದಿದೆ ಆ ಪುಸ್ತಕ, ಇದ್ಕೊಂಡಲ್ಲ. ನ್ಯಾಯಕಲ್ಪ ಲತಿಕಾ, ನ್ಯಾಯಕಲ್ಪ ಚಿಕ್ಕಲಾದ. ಒಳ್ಳೆ ಪುಸ್ತಕ ಬಂತದ. ದುಡ್ಡು ಕೊಡು, ತರಿಸ್ಕೋ, ದುಡ್ಡು ಕೊಟ್ಟು ತರಿಸ್ಕೋ. ನಾಳೆ ಕೊಟ್ಬಿಡು, ಇಟ್ಬಿಡು ಇಲ್ಲಿ. ಈ ಶ್ಲೋಕಗಳಿಗೆ ಅರ್ಥನ ಇಂಡಿಪೆಂಡೆಂಟ್ ಆಗಿ ಬರೆದಿದ್ದಾರೆ ಅವ್ರ ಗ್ರಂಥದಲ್ಲಿ. ಅದೇ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದಾರಂತೆ, ಅದನ್ನೇ ನೋಡ್ತಾ ಇದ್ದಾರೆ. ಅಯ್ಯೋ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಓದೋದು ಕಷ್ಟ ಆ ವ್ಯಾಖ್ಯಾನದ್ದು ಎರಡರದ್ದು ಹೇಗಿದೆ ಅಂತ ಕೊಟ್ಟಿದ್ದಾರೆ ಗುರುಗಳೇ. ಬ್ರಾಹ್ಮಣ್ಯಾದಿ ಅನಾತ್ಮ ವಿಶಿಷ್ಟಸ್ಯೈವ ಆತ್ಮನೋ ಅಧಿಕಾರ ಹೇತುವತ್ ತಜ್ಞಸ್ಯೈವ ಕರ್ಮಸು ಪ್ರವೇಶಃ.
ಅದು ಅಪೇದ ಬ್ರಹ್ಮಕ್ಷತ್ರಾದಿ ಭೇದಂ ಇದು ಅಸಂಸಾರಿ ಒಂದೇ ವ್ಯಾಖ್ಯಾನ ನಾಯಕ ಬದುಕವ NEV ಅಂತಿದೆ ನ್ಯಾಯಕಲ್ಪ ಲಕ್ಷಣ. ನ್ಯಾಯಕಲ್ಪ ಲಕ್ಷಣದಲ್ಲಿ ಬ್ರಾಹ್ಮಣೋ ಗೃಹಸ್ಥಃ ಇತಿ ಏನೋ ಬ್ರಾಹ್ಮಣತ್ವ ಗೃಹಸ್ಥತ್ವಾದಿ ಧರ್ಮ ವಿಶಿಷ್ಟ ದೇಹಾಭಿಮಾನಿನೋ ಅಧಿಕಾರಾತ್ ಇತಿ ಅರ್ಥಃ. ಅಂದ್ರೆ ಅಮ್ಮ ಓದಕ್ಕಾಲ ಅದು ಸಂಸ್ಕೃತನೇ ಓದಕ್ ಕಷ್ಟ. ಅದ್ರ ಮೇಲೆ ಇಂಗ್ಲಿಷ್ ಅಲ್ಲಿ ಅವರು ಆಕ್ಸೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಆಕ್ಸೆಂಚುಯೇಷನ್ ಮಾಡಿ. ಅದೆಲ್ಲ ಬಿಟ್ಬಿಡಿ ಪರವಾಗಿಲ್ಲ, ಗುರುಗಳೇ ಹೇಳೋ ಅರ್ಥ ಸಿಂಪಲ್ ಆಗಿರುತ್ತೆ. ಅದೆಲ್ಲ ನೀವು ನೋಡ್ತಾ ಕೂತ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರ. ಮುಂದಕ್ಕೆ ಹೋಗೋಣ. ಆತ್ಮನಿಗೆ ಅದಕ್ಕಿಂತ ಮತ್ತೊಂದಾದ ದೇಹಾದಿಗಳ ಸಂಬಂಧವು ಅಜ್ಞಾನ ಹೇತುಕವಾಗಿ ಆದದ್ದು. ಆಗಂತ್ವನಾತ್ಮ ರೂಪಂ ತತ್ ಸ್ವಸಂವಿತ್ತೈವ ಗಮ್ಯತಾಂ ನಾತೋ ವಾಪ್ತುಮರ್ಥಸ್ಯ ಅವಾಪ್ತುಂ ನಾತೋ ವಾಪ್ತು ಪುಮರ್ಥಸ್ಯ ನಾತೋ ವಾಪ್ತು ಪುಮರ್ಥಸ್ಯ ಅವಾಪ್ತುಂ ನಾತೋ ವಾಪ್ತುಂ ಪುಮರ್ಥಸ್ಯ ಸ್ವರೂಪಾವಸ್ಥಿತಸ್ಯತು ಸಮಸ್ಯೆ ಮಾಡಿದ್ದಾರೆ. ಅವಾಪ್ತ ಪುಮರ್ಥಸ್ಯ ನಾತೋ ವಾಪ್ ಇದು ಹಾಗೆ ಹೌದು. ನಾತೋ ವಾಪ್ತ ಇದೆ, ಅಪ್ತುಂ ಇಲ್ಲ. ನಾತೋ ವಾಪ್ತ ಪುಮರ್ಥಸ್ಯ ನಾತೋ ವಾಪ್ತ ಪುಮರ್ಥಸ್ಯ ಸ್ವರೂಪಾವಸ್ಥಿತಸ್ಯತು ಸ್ವಸಂವಿತ್ತೈವ ಗಮ್ಯತಾಂ ನಾತೋ ವಾಪ್ತಪುಮರ್ಥಸ್ಯ ಸ್ವರೂಪಾವಸ್ಥಿತಸ್ಯತು. ಆಗಂತು ಅನಾತ್ಮರೂಪಂ ತತ್ ಇತ್ಯಾವಿತ್ಯ ಏವ ಅಲ್ಲ, ಯಾವ ತೈವ ಆಗಬೇಕು? ಇತ್ಯ ಏವ ಇತ್ಯೈವ ತೈವ ಆಗ್ಬಿಡಿವೆ. ಚೈ ಚೈ ಸ್ವಸಂವಿತ್ತ ಹೇವ ಅನ್ಕೊಂಡೆ, ಯಾವತ್ತೇ ಹೋಗ್ಬಿಡಿದೆ. ಚೈವ ಸಂವಿತ್ಯಾ ಏವ ಗಮ್ಯತಾಂ ನ ಅತಃ ಅವಾಪ್ತಪುಮರ್ಥಸ್ಯ ಸ್ವರೂಪಾವಸ್ಥಿತಸ್ಯ ತು ಸ್ವರೂಪ ಚಾ ಇಲ್ಲ, ಪೂರ್ತಿ ಪ್ರಿಂಟ್ ಬಿದ್ದಿಲ್ಲ ಅಷ್ಟೇ. ಆ ಹೋಗಿ ಶಾ ಆಗ್ಬಿಡಿದೆ. ಶಾ ಇಲ್ಲ, ದೊಡ್ಡ ಶಾ ಇದೆಯಲ್ಲ, ಮಧ್ಯೆ ಗೆರ ಪ್ರಿಂಟ್ ಇದ್ದಾಗಿದೆ ಅಷ್ಟೇ. ಶಾ ಅಲ್ಲ ಇದು, ಆ ಬದಲು ತಾವೇ ಆ ಶಾ ಇಂಕು ಇದಾಗಿದೆ ಅಷ್ಟೇ. ಸ್ವರೂಪ ಮೇಲೆ ಪ್ರಿಂಟಿಂಗ್ ಶಾ ಇಲ್ಲ, ಇದು ಈ ಚೌಕಾಂಬಾದ ಇದು ನಾಯಕಲ್ಪ ಲಸಿಕ ಅಲ್ಲ, ಚೌಕಾಂಬಾದ ನಾಯಕ ತಿರುಪತಿ ತಿರುಪತಿನ ಅದು ಅಲ್ಲಿ ಒಂದೇ. ಯಾವುದು? ಇದು ನಾಯಕಲ್ಪ ಲಸಿಕ ಒಂದೇ, ಅಲ್ಲಿ ಒಂದೇ ಪ್ರಿಂಟ್ ಆಗಿರೋದು, ಬೇರೆ ಬೇರೆ ಆಗಿಲ್ಲ. ಎಲ್ಲೂ ಆಗಿಲ್ಲ. ಕೇಂದ್ರೀಯ ಸಂಸ್ಕೃತ ವಿದ್ಯಾಪೀಠ ಸೀರಿಯಸ್ ಒಂದೇ ಕಡೆ ಆಗಿರೋದು, ಬೇರೆ ಎಲ್ಲೂ ಆಗೇ ಇಲ್ಲ. ಇದು ಔಟ್ ಆಫ್ ಪ್ರಿಂಟ್, ಇದು ಔಟ್ ಆಫ್ ಇಲ್ಲಿ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು. ಆನ್ಲೈನ್ ಅಲ್ಲ, ಆನ್ಲೈನ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗಲ್ಲ, ಇದು ಕೊನೆ ವಾಲ್ಯೂಮ್ ಸಿಗಲ್ಲ ಇದ್ರದ್ದು. ನಾನು ಹುಡುಕ್ತಾ ಇದ್ದೀನಿ, ನೋಡಿ ಇದು ಸಿಗುತ್ತೆ ಅಂತ. ನೋಡ್ತೀನಿ ಒಂದು ಎಷ್ಟು ವಾಲ್ಯೂಮ್ಸ್ ಇದೆ ಇದು? ಇದು 4 ವಾಲ್ಯೂಮ್ ಆಗ್ಬೇಕು, 3 ವಾಲ್ಯೂಮ್ ಸಿಗ್ತಾ ಇದೆ. ಇನ್ನೊಂದು ವಾಲ್ಯೂಮ್ ಇಲ್ಲ, ನೋಡ್ತೀನಿ. 4th ವಾಲ್ಯೂಮ್ ಬೇಕು. 3ನೇ ವಾಲ್ಯೂಮ್ ಆರ್ಡರ್ ಮಾಡಿದ್ದಾರೆ, ಅದು ಮುಗಿದಿಲ್ಲ, ಅದಕ್ಕೆ ಇನ್ನೊಂದು ವಾಲ್ಯೂಮ್ ಬರಬೇಕು. ಅಲ್ಲ, ನಿಮ್ಮ ಹತ್ರ 4 ವಾಲ್ಯೂಮ್ ಹಾರ್ಡ್ ಕಾಪಿ ಇದೆಯಾ? ಒಂದೇ ಇರೋದು ಹಾರ್ಡ್ ಕಾಪಿ 3 ಇದೆ, 1, 2, 3 ಇದೆ. 3ನೇ ಮತ್ತೆ ತರಿಸು 4ನೇ 3ನೇ ತರಿಸೋದು, 3 ಮತ್ತೂರ್ಲಿದೆ. 2ನೇ ವಾಲ್ಯೂಮು ಒಂದೇ ಪುಸ್ತಕ ಬದುಕಾಂಡ. ನಾನು ಅದನ್ನು ಸ್ಪ್ಲಿಟ್ ಮಾಡಿ 2 ಪ್ರಿಂಟ್ ಬೈಂಡ್ ಮಾಡಿಸಿದ್ದೆ, ಮತ್ತು ಬಿಟ್ಟೆ. ಇದು ಅಲ್ಲೇ ಇತ್ತು, ಕೇಶವ ಮೇಲೆ ಇಟ್ಟಿದ್ದೆ, ಇದನ್ನು ಅದೆರಡನ್ನು. ಇನ್ನು ಕೇಶವ ತಗೊಂಬಂದು ಕೊಡುವುದು, ಅದು ತಂದು ಕೊಟ್ಟ. ಇನ್ನು ಮುಂದಿನ 2 ವಾರ ಬೇಕಾದ್ರೆ ಬದುಕಾಂಡ ತರಿಸ್ಕೋಬೋದು. ಬದುಕಾಂಡ ತಂದು ಕೊಡ್ತಾ ಇದ್ದಾರಲ್ಲ, ಯಾರೋ ಶ್ರೀಕರ 1ನೇ ವಾಲ್ಯೂಮ್. ಅದು ಇದು ಶ್ರೀಕರ ಮುಂದಿನ ವಾಲ್ಯೂಮ್ ಬರ್ತಾ ಇದೆ. ಇನ್ನೊಂದು ವಾಲ್ಯೂಮ್ ಇದೆ, ಅದು ಇದೇ ಇಲ್ಲ, ಪ್ರಿಂಟ್ ಆಗಿಲ್ಲ. ಅದು ಇದ್ರಲ್ಲಿ ಇದೆಯಾ ನೋಡ್ಬೇಕು. ತಿರುಪತಿನಲ್ಲೇ ಇರ್ಬೇಕು ಅದು. ಇಲ್ಲ ಬಿಡೆ ಹೇಳಿದ್ರೆ ಬಿಡೆ ಅಂತ ಅಪ್ರಯೋಜಕ ಅಪ್ಪರ್ಜಂಡ ಇನ್ನೊಬ್ಬ ಇಲ್ಲ.
ಏನ್ ಮಾಡೋದು ಮಾಡೋದು ಅವನ ಕೆಲಸನ. ಇವನು ನಮ್ಮ ಹುಡುಗ ಇದಾನಲ್ಲ ಅವನು ಅಮ್ಮನ ಹುಷಾರಿಲ್ಲ ಬಂದು ಕೂತ್ಕೊಂಡಿದ್ದಾನೆ. ಸುರೇಶ ಕಾಲೇಜು ಇಲ್ಲ ಅಥವಾ ಇಲ್ಲ. ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ನೋಡ್ತಿದ್ದ. ಅದೇ ಈ ಆನಂದಗಿರಿ ಇದಿದೆ ಆನಂದಾಶ್ರಮದ್ದು. ಅದು ಎಲ್ಲಾ ಕಡೆ ಸಿಗುತ್ತೆ ಒಳ್ಳೆ. ಸಿಗೋದಿಲ್ಲ ಆನಂದ ಅಷ್ಟೇ. ಆನ್ಲೈನ್ ಎಲ್ಲಾ ವೆಬ್ಸೈಟ್ ಪ್ರಿಂಟ್ ಇಲ್ವಾ? ಮುಗ್ಚೋಗಾಯ್ತು ಆನಂದಾಶ್ರಮ. ನೆಲ ಕಚ್ಕೊಂಡಿದೆ. ಪುಣೆ ಎಲ್ಲ ಬೇರೆ ಏನೋ ಇದೆ, ಇದೆಲ್ಲ ಇಲ್ಲ. ಇದು ಆನಂದಾಶ್ರಮ ಮಧ್ಯೆ ಪ್ರಿಂಟ್ ಇದೆಯಲ್ಲ, ಇದೆಲ್ಲ ಇದು ಶೋಕಾಂಬದ್ದು. ಚೌಕಾಂಬ ಅಂದ್ರೆ ಸಿಗ್ಬೋದು ಕಮರ್ಷಿಯಲ್ ಹೋಗಲ್ಲ. ಇದು ಕಾಪಿರೈಟ್ ಇರುತ್ತೆ. ಕಾಪಿರೈಟ್ ಇರುತ್ತೆ ಅದಕ್ಕೆ. ಚೌಕಾಂಬ ಆದ್ರೆ ಚೆನ್ನಾಗಿಲ್ಲ ಇದು. ಪ್ರಿಂಟ್ ಆಗಿರೋದು ಇದು. ಇದು ಪ್ರಿಂಟ್ 1982 82 ಸಿಗತ್ತೆ ಇವಾಗ. ಸಿಗುತ್ತೆ ಬೇಕಾದ್ರೆ ಬೇಡಪ್ಪ 2 ವಾಲ್ಯೂಮು 400 ಅಷ್ಟೇ, ತುಂಬಾ ಕಮ್ಮಿ. ಅಲ್ಲ ಅವಾಗ ರೇಟ್ ಹಾಕಿದ್ರು ಒಳ್ಳೆ, ಇವಾಗ ಎಷ್ಟು ಮಾಡಿದಾರ ಜಾಸ್ತಿ. ನಾನು 400. ಇದು ನಮ್ಮ ದೀಕ್ಷಿತರು 2 ಸೆಟ್ ತರಿಸಿದ್ರು. ನನಗೊಂದು ಬೇಕು ಅಂತಂದೆ. ಅವ್ರ ಹೆಸರು ಬರ್ಕೊಂಡಿದ್ರು. ಆಮೇಲೆ ಬರ್ಕೊಂಡ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಎಲ್ಲ ಕೊಂಡ್ಕೊಂಡಿದ್ದು ಬರ್ಕೊಂಡ್ಬಿಡು ಅಂತಂದು. ಕೊಂಡ್ಕೊಂಡಿರುತ್ತದೆ ಬರ್ಕೊಂಡ್ಬಿಟ್ಟೆ ನಾನು. ಅವ್ರು ಹೇಳಿದೆ, ನೀವು ಬರೀ ಹೆಸರು ಬರ್ಬಿಟ್ಟಿದ್ದೀರಲ್ಲ ಅದೇ. ಅದಕ್ಕೆ ಪರ ಇಲ್ಲ ಕಣ, ನಮ್ಗೆ ಗೊತ್ತಿದೆಯಲ್ಲ, ಕೊಂಡ್ಕೊಂಡಿರ್ತದೆ ಬೇಕಾದ್ರೆ ಬರ್ಕೋಬೇಕಂತಂದ್ರು. 4 ದುಡ್ಡು ನಾನು ತಗೊಂಡೆ. ಇದಕ್ಕ ವೈಟ್ನರ್ ಹಾಕ್ಬಿಟ್ಟು ನಿಮ್ಮ ಹೆಸರು ಇದು ಹೋಗುತ್ತೆ ಹೆಸರು. ಇದು ರೀಚ್ ಹಾಕಿದ್ರೆ ವೈಟ್ನರ್ ಹಾಕಿದ್ರೆ ಪೇಂಟ್ ತರ ವೈಟ್ನರ್ ಬರುತ್ತೆ. ನಿಲ್ಲುತ್ತೆ ಇದಕ್ಕೆ. ಸುಮ್ನೆ ಒಂದು ಪೆನ್ನಲ್ಲಿ ಹಿಂಗ್ ಮಾಡ್ದಂಗೆ ಸ್ಕೆಚ್ ಪೆನ್ ತಗೊಂಬರ ಇದೆಯಾ? ಏನ್ ಸಾ ಆಲ್ರೌಂಡರ್ ಯಾರು? ಡ್ರೈ ಆಗ್ಬಿಟ್ಟಿರುತ್ತೆ ಸುಮ್ನೆ. ಮೂಲೆ ಇದ್ದಿದ್ದೆಲ್ಲ ಗಬ್ಬಾಗಿರುತ್ತೆ, ಕೆಟ್ಟ ಹೇಗಾಗಿರುತ್ತೆ, ಹಾಳಾಗಿರುತ್ತೆ. ತುಂಬಾ ಇದು ಕೆಡ್ದು ಬೇಡ. ಡ್ರೈ ಆಗ್ಬಿಟ್ರೆ ಪೇಪರೇ ಹೊರಗೋಗುತ್ತೆ. ಮುಂದೆ ಹೋಗೋಣ. ಶ್ಲೋಕಾರ್ಥ ಹೇಳೋಣ. ಅನಾತ್ಮ ರೂಪಂ ಆಗಂತೋ. ಅನಾತ್ಮ ರೂಪಂ ಎದು ಆಗಂತು. ಅನಾತ್ಮ ರೂಪ ಯಾವುದು? ದೇಹೇಂದ್ರಿಯಮನ ಬುದ್ಧಿ ರೂಪ ಇದೆಯಲ್ಲ, ಅದು ಆಗಂತು. ಆಗಂತು ಆಗಂತುಕಂ ಎರಡು ಒಂದೇ ತರ. ಆಗಂತು ಆಗಂತುನಿ ಆಗಂತೂನಿ ಶಬ್ದ. ಆಗಂತುಕಂ ಆಗಂತುಕೆ ಆಗಂತುಕಾನಿ ಆ ಶಬ್ದ. ಕಪ್ರತ್ಯಯ ಬಂದ್ರೆ ಬಹುರಿ ಕಪ್ರ ಆಗಂತುಕಂ. ಆಗಂತುಕ ಉಂಟು, ಪೂರ್ಣಿಗೂ ಉಂಟು. ಅದು ಆಗಂತುಕಿ ಆಗಂತುಕ ಆಗಂತುಕಂ. ಅರ್ಥದಲ್ಲಿ ಏನೋ ವ್ಯತ್ಯಾಸ ಏನಿಲ್ಲ, ಲಿಂಗತ್ರಯ. ಇದು ಆಗಂತು ಆಗಂತುನಿ ಆಗಂತೂನಿ. ಇದು ಅನಾತ್ಮ ರೂಪ ಇದೆಯಲ್ಲ, ದೇಹೇಂದ್ರಿಯ ಮನೋಬುದ್ಧಿ ರೂಪವು ಆಗಂತುಕ ಹೊಸದಾಗಿ ಬರುವಂಥದ್ದು. ಏನೋ ಭಾಳ ಬುದ್ಧ ರಾಕ್ಷಸ. ಆಯ್ತಾ? ಅಲ್ಲ, ಅನಾತ್ಮ ರೂಪವು ಆಗಂತು ಎಂಬುದನ್ನ ಆಗಂತು ಆದದ್ದು ತತ್ ಅದನ್ನ ಸ್ವಸಂವಿತ್ಯೈವ ಗಮ್ಯ. ನಿಮ್ಮ ಅರಿವಿನ ಅನುಭವದಿಂದಲೇ ಕಂಡುಕೊಳ್ಳಿ. ನಿಮ್ಮ ಅರಿವಿಗೆ ಯಾವುದು ಕಾಣುತ್ತೋ ಅದು ನೀವಲ್ಲ. ಮರಿ ಕಾಣಲ್ಲ, ದೇಹೇಂದ್ರಿಯಮನ ಬುದ್ಧಿ ಕಾಣಲ್ಲ. ಪುಸ್ತಕ ಕಾಣುತ್ತೆ, ಪುಸ್ತಕ ನೀವ. ಈ ದೇಹ ಕಾಣುತ್ತೆ ಅರಿವಿಗೆ. ಯಾವ ಅರಿವಿಗೆ ಯಾವ ದೇಹೇಂದ್ರಿಯಮನ ಬುದ್ಧಿ ಕಾಣುತ್ತೋ ಆ ದೇಹೇಂದ್ರಿಯಮನ ಬುದ್ಧಿ ಆ ಅರಿವಿಗೆ ಸೇರಿದ್ದಲ್ಲ. ಸ್ವಸಂವಿತ್ಯ, ನಿಮ್ಮ ಸ್ವಾನುಭವದಿಂದಲೇ ಅದನ್ನ ಕಂಡುಕೊಳ್ಳಿರಿ, ಗೊತ್ತು ಮಾಡಿಕೊಳ್ಳಿರಿ. ಅತಃ ದೇರ್ಫೋರ್, ಆದ್ರಿಂದ ಅವಾಪ್ತ ಪುಮರ್ಥಸ್ಯ ಸ್ವರೂಪಾವಸ್ಥಿತಸ್ಯ ನ ಕರ್ಮಾಣಿ, ಅವನಿಗೆ ಕರ್ಮವಿಲ್ಲ. ಕರ್ಮಾಣಿ ಅನ್ನೋದನ್ನ ನಾ ಇದೆಯಲ್ಲ, ಅದಿಲ್ಲ ಅಂದ್ರೆ ಕರ್ಮ ಇಲ್ಲ ಅಂತ. ಪುರುಷಾರ್ಥ ಎಲ್ಲ ಪಡ್ಕೊಂಡ್ಬಿಟ್ಟಿದ್ದಾನೆ. ಸ್ವರ್ಗವು ನನ್ನಲ್ಲೇ ಇದೆ, ಎಲ್ಲ ಲೋಕವೂ ನನ್ನಲ್ಲೇ ಇದೆ, ನನಗೆ ಯಾವ್ದು ಕರ್ಮ? ನನಗಿಂತ ಸ್ವರ್ಗ ಬೇರೆ ಇದೆ, ಅಲ್ಲ ರಂಬೆ ಋಷಿ ಇದ್ದಾರೆ, ಅವ್ರ ಕಪಾಳ ಹೊಡೆಸ್ಕೋಬೇಕು ಅಂದ್ರೆ ಅಗ್ನಿಹೋತ್ರ ಮಾಡ್ಬೇಕು, ಸಂಯಾಗ ಮಾಡ್ಬೇಕು. ಹಾಗೆ ಏನಿಲ್ಲ, ಅವ್ರದ್ದೇನು ಹೊಡೆಸ್ಕೋಬೇಕಾಗಿಲ್ಲ ಅಂತಂದ ಏನು ಮಾಡ್ಬೇಕಾಗಿಲ್ಲಪ್ಪ. ಅಲ್ಲೋದು ಅವ್ರ ಹೊಡೆಸ್ಕೋಬೇಕು ಒದಿಸ್ಕೋಬೇಕು ಅಂದ್ರೆ ಮಾಡ್ರಿ ಅಗ್ನಿಹೋತ್ರನ. ಯಾವ ಹತ್ತಿದ ಹೋಗಿ ಮಾಡ್ರಿ. ಅವಾಪ್ತಂ ಪುಮರ್ಥ, ಅವಾಪ್ತ ಪುಮರ್ಥ ಏನದ ಪುಮರ್ಥ ಪುರುಷಾರ್ಥವು ಯಾರನ್ನ ಪೂರ್ತಿ ಪಡೆಯಲ್ಪಟ್ಟಿದೆಯೋ ಪುರುಷಾರ್ಥಕ್ಕೆ ಪುಮರ್ಥ ಅಂತಾರೆ. ಮೋಕ್ಷ ಆಗ್ಲೇ ಮುಕ್ತನಾಗಿರೋನಿಗೆ ಪುರುಷಾರ್ಥ ಪಡ್ಕೊಂಡಾಗಿದೆ, ಸ್ವರೂಪದಲ್ಲಿ ಇದ್ದು ಬಿಟ್ಟಿದ್ದಾನೆ.
ಅವ್ರು ಯಾವ್ದಕ್ರಿ ಕರ್ಮ? ಅವಾಪ್ತ ಪುಮರ್ಥಸ್ಯ ಸ್ವರೂಪಾವಸ್ಥಿತಸ್ಯ ಮಹಾತ್ಮನಃ ಶಂಕರಾಚಾರ್ಯಸ್ಯ ಸುರೇಶಾಚಾರ್ಯಸ್ಯ ವಾ ಕಥಂ ಕರ್ಮ ಸಂಭವೇತ್? ಅವ್ರು ಯಾಕೆ ಕರ್ಮ? ಅವಾಪ್ತಃ ಪುಮರ್ಥಃ ಯೇನ ಸಹ ಅವಾಪ್ತ ಪುಮರ್ಥಃ ತಸ್ಯ ಅವಾಪ್ತ ಪುಮರ್ಥಸ್ಯ ಪುಮಾನ್ ಅರ್ಥಯತಿ ಇತಿ ಪುಮರ್ಥಃ. ಅರ್ಥಯತಿ ಅನ್ನೋದು ಇದು ಚುರಾದಿ, ಬಯಸುತ್ತಾನೆ, ಇದು ಪುಮರ್ಥ. ಪುರುಷ ಬಯಸ್ತಾನೆ ಏನು ಅಂತ? ನನ್ನೊಂದು ಮನೆ, ನನ್ನೊಂದು ಕಾರು, ಒಂದು 10 kg ಬಂಗಾರ, ಒಂದು 5 kg ಬೆಳ್ಳಿ, ಒಂದು ಫಾರ್ಚುನರು, ಒಂದು ಇನೋವಾ, ಒಂದು ಮನೆ, ಒಂದು ಹೆಂಡತಿ, ಮಕ್ಕಳು. ಈಗ ಪ್ರೆಗ್ನೆಂಟೇ. ಅಯ್ಯೋ ಯಾವ ಹೊಸ್ಕೊಂಡು ಹೋಗ್ತೀಯ ಅದನ್ನ ಬೇಯಿಸ್ತೀಯಲ್ಲ, ಕಟ್ಕೋರು 5 kg ಕಲ್ಲು ಕಟ್ಕೊ ಕೊತ್ತಿಗೆ. 5 kg ಕಲ್ಲು ಕಟ್ಕೋಬೇಕು, 5 kg ಬಂಗಾರ ಕಟ್ಕೊಂಡು ಏನಪ್ಪ ಆಯ್ತಾ ಸಹ? ಎರಡು ಅದೇ ತೂಕ. 5 kg ಕಲ್ಲು ಕತ್ತಿ ಕಟ್ಕೊಂಡು ಓಡಾಡ್ತಾ ಇದ್ರು. 5 kg ಬಂಗಾರ ಕಟ್ಕೊಂಡು ಏನೈತೆ ಸಹ? 5 kg ಕಲ್ಲಿಗೂ 5 kg ಬಂಗಾರಕ್ಕೂ ಜನ ನೀ ಕತ್ತಿ ಕಟ್ಕೊಂಡ್ರೆ ಭಾರದಲ್ಲಿ ಏನು ವ್ಯತ್ಯಾಸ ಇಲ್ಲ. 5 kg ಕಲ್ಲು ಅದೇ ಭಾರ, 5 kg ಬಂಗಾರು ಅದೇ ಭಾರ. ಭ್ರಾಂತಿ. 5 kg ಬಂಗಾರ ಹಾಕೊಂಡು ಹೊದಾರು ಹೊತ್ಕೊಂತಾರೆ, 5 kg ಕಲ್ಲು ಕತ್ಕೊಂಡು ಎತ್ತೋ ಬೇಡಪ್ಪ ಅಂತ ತೆಗಿತಾನೆ. ಚಿನ್ನ ಕಟ್ಕೊಂಡ್ರೆ ಮರಳಾಗೋ ಚಿನ್ನ ಕಟ್ಕೊಂಡ್ರೆ ಚಿನ್ನ ಕಟ್ಕೊಂಡ್ರೆ 5 piece ಅಪಾಯ ಇರ್ತದೆ. ಕಲ್ಲು ಕಟ್ಕೊಂಡ್ರೆ ಅಪಾಯ ಇಲ್ಲ. ಅದೇ ಅವ್ರು ಹೇಳ್ದಂಗೆ ಚಿನ್ನ ಕಟ್ಕೊಂಡು ಅವನನ್ನ 5 kg ಮರ್ಡರ್ ಮಾಡಕ್ ಬರ್ತಾರೆ. ಕಲ್ಲು ಕಟ್ಕೊಂಡ್ರೆ ಯಾರು ಏನು ಮಾಡೋದು? ಏನೋ ಹುಚ್ಚ ಅಂತಾರೆ. ಕಲ್ಲು ಕಟ್ಕೊಳ್ಳೋದೇ ವಾಸಿ ಅವಾಗ. ನೋಡ್ರ ಚಿನ್ನಕ್ಕಿಂತ ಕಲ್ಲೇ ವಾಸಿ. ಸಾಯ ಬದುಕುತ್ತಿ. ಒಂದು ಯೆಲ್ಲೋ ಮೆಟಲ್, ಒಂದು ಬ್ಲ್ಯಾಕ್ ಮೆಟಲ್. ಮೆಟಲ್ ಅಲ್ಲ ಕಲ್ಲು. ಅಲ್ಲ ಚಿನ್ನದ್ದಾದ್ರೆ ಯೆಲ್ಲೋ ಮೆಟಲ್. ಎಲ್ಲೋ ಅಲ್ಲ ಚಿನ್ನ, ಎಲ್ಲೋ ಅಲ್ಲಪ್ಪ, ಎಲ್ಲೋ ಎಲ್ಲುವ ಎಲ್ಲೋ ವೈಟ್ ಗೋಲ್ಡ್. ವೈಟ್ ಗೋಲ್ಡ್ ಯೆಲ್ಲೋ ಮೆಟಲ್ ಅಂತಲೇ ಹೇಳೋದು. ಹೌದಾ? ವೈಟ್ ಗೋಲ್ಡ್ ಅಂತಾನೆ ಬರ್ತದೆ. ಹೋಗಣ ಚಿನ್ನಕ್ಕೆ ಒಂದ್ ಕೋಟಿಂಗ್ ಹಾಕಿರ್ತಾರೆ ಅಷ್ಟೇ. ಅದು ರೋಸ್ ಗೋಲ್ಡ್ ಅಂತ ಬರ್ತದೆ. ಇನ್ನೊಂದು ಮಾಮೂಲಿ ಅದೆಲ್ಲ ಕೋಟಿಂಗ್. ಅದು ಸ್ವಲ್ಪ ಇಷ್ಟ ದಿನ ಆದ್ರೂ ಹೋಗ್ಬಿಡುತ್ತೆ. ನ್ಯಾಚುರಲ್ ಶೈನ್ ಅವ್ರು ಹೇಳ್ತಾರೆ. ಬೆಲೆ ಇದೆಯಲ್ಲ ಗುರುಗಳೇ ಚಿನ್ನಕ್ಕೆ, ಕೋಟಿಂಗ್ ಮಾಡ್ತಾರೆ. ಬೆಲೆ ಬೆಲೆ ಅದೇ ಬೆಲೆ ನಾವು ಕೊಟ್ಟಿರೋದು. ಜನಕ್ಕೇನು ಬೆಲೆ? ಜನಕ್ಕೆ ಏನಾದ್ರು ಆಗಲಿ, ನಾವು ಕೊಟ್ಟಿರೋದ್ರಿಂದ ಬೆಲೆ. ಬೆಲೆ ಅನ್ನೋದೇ ನಾವು ಕೊಟ್ಟಿರೋದು. ಅದು ಅರ್ಥ ಇಲ್ಲ ಅಂತ ಇತ್ತು. ನಾವು ಕೊಟ್ಟಿದ್ದ ಮೇಲೆ ನಾವು ಇಟ್ಕೊಂಡಿದ್ದು. ಚಿನ್ನ ಕೊಟ್ರೆ ಪಾಪ ಹೋಗುತ್ತೆ, ಕಲ್ ಕೊಟ್ರೆ ಪಾಪ. ಕೊಡೋದು ಯಾಕೆ ಬೇಕು? ಕೊಡೋದು ತಗೊಳ್ಳೋದೇ ಮುಟ್ಟಾದನ. ಕೊಟ್ಟ ಪಾಪ ಹೋಗಿ ಪಾಪ ಇದೇನದೇ ಒಂದು ಅವಿವೇಕ ಆದಾಗ ಕೊಟ್ರೆ ಹೋಗುತ್ತೆ ಅಂತ ಭ್ರಾಂತಿ ಅಲ್ವಾ? ಪಾಪ ಇದೆ, ಹೋಗ್ಬೇಕು, ಕೊಡ್ಬೇಕು ಅಂತ. ತಗೊಂಡವ್ರಿಗಂತೂ ಚಿನ್ನ ಸಿಗತ್ತೆ ಒಪ್ಕೋಬೋದು, ಅವನಿಗೆ ಹೋಗುತ್ತೆ ಬಿಡ ಎಂತ ಹೋಗುತ್ತೆ. ಅವನು ಲಕ್ಷ್ಮಿ ಚೌರ ಆಗುತ್ತೆ, ಅದೊಂದು ಆಗುತ್ತೆ. ಕರ್ತೃಭೋಕ್ತಾದಿ ರೂಪಸ್ತ್ವಂ ಪ್ರತ್ಯಜ್ಞಾನತೋನ್ಯತಃ ಕರ್ಮ ತತ್ಫಲಭೋಗಶ್ಚ ಬಾಹ್ಯಾನಿ ಕರಣಾನಿ ಚ. ಜ್ಞಾನತಃ ನಾಯಕ ನಾ ಎಲ್ಲಿದೆ? ಸುಮ್ಮನೆ ನಾತ ಇದೆಯಾ? ಕರ್ತು ಭೋಕ್ತಾದಿ ರೂಪಸ್ಥಾದಿ ಆತ್ಮನಿಗೆ ನಾನು ಕರ್ತೃ, ನಾನು ಭಕ್ತರು, ನಾನು ಜ್ಞಾತರು, ನಾನು ಹಶುವ ಯಾಕೆ ಪೂರ್ಣ. ಇದು ಪ್ರತ್ಯಜ್ಞಾನತಃ ಅನ್ಯತನ. ಪ್ರತ್ಯಗಾತ್ಮನ ಅಜ್ಞಾನದಿಂದಲೇ ಆದದ್ದು. ಪ್ರತ್ಯಜ್ಞಾನತಃ ಭವತಿ ಅಂತ. ಪ್ರತ್ಯಗ್ರೂಪಸ್ಯ ಆತ್ಮನಃ ಅಜ್ಞಾನತಃ ಕರ್ತೃತ್ವ ಭಕ್ತೃತ್ವ ಭವತಃ. ಒಳಗಿರುವ ಆತ್ಮನ ಅಜ್ಞಾನದಿಂದಲೇ ಕರ್ತೃತ್ವ ಭಕ್ತೃತ್ವ ಅಂತ ಬರುತ್ತೆ. ಆತ್ಮ ಯಾರನ್ನು ಪರಿಚಯ ಆಗಿದ್ರೆ ಗೊತ್ತಿದ್ರೆ ಕರ್ತೃತ್ವ ಭಕ್ತೃತ್ವ ಬರಲ್ಲ. ಕರ್ತೃತ್ವ ಭಕ್ತೃತ್ವವು ಒಳಗಿರುವ ಆತ್ಮನ ಅಜ್ಞಾನದಿಂದ ಆದದ್ದು. ಇನ್ನು ಅದರ ಅಜ್ಞಾನತಃ ಅನ್ಯದ ಅಜ್ಞಾನದಿಂದ ಅನ್ಯತಃ ಕರ್ಮ ಫಲ ಭಾಷ್ಯಾನಿ ಕರ್ಣಾನಿ ಚ ಅನ್ಯತಃ ಮಾಡಿದ್ದಾರೆ. ಅಲ್ಲ, ಕರ್ತೃಭೋಕ್ತೃತ್ವ ಅಜ್ಞಾನತೋ ಅನ್ಯತಃ ಅಜ್ಞಾನಕ್ಕಿಂತ ಬೇರೆ ಮತ್ತೊಂದು ಕಡೆಯಲ್ಲಿ ಇದು ಕರ್ತೃತ್ವ ಭಕ್ತ ರೂಪತ್ವವು ಪ್ರತ್ಯಜ್ಞಾನತಃ ಅನ್ಯತಃ ಪ್ರತ್ಯಜ್ಞಾನಕ್ಕಿಂತ ಮತ್ತೊಂದಾದ ಕಡೆಯಲ್ಲಿಯೇ ಅದು
ಪ್ರತ್ಯೇಕ ರೂಪವಾದ ಅಜ್ಞಾನ ಇದೆಯಲ್ಲ ಅದಕ್ಕಿಂತ ಮತ್ತೊಂದಾಗಲಿ ಕರ್ಮ ಅದ ಭೋಗ ಆ ಬಾಹ್ಯ ವಸ್ತು ಕರ್ಮಗಳು ತಿಂದು ಅದು ಕರ್ತೃಭೋಕ್ತೃತ್ವ ಬರುತ್ತೆ ಅಂತ. ಕರ್ತೃಭೋಕ್ತೃ ರೂಪತ್ವಂ ಅನ್ಯತಃ ಕರ್ಮದಸ್ಥಲ ಭೋಗಚ್ಚ ಬಾಹ್ಯಾನಿ ಕರಣಾದಿಜ ಪ್ರತ್ಯೇಕ ಜ್ಞಾನತಃ. ಎರಡು ಹಂಗ್ ಮಾಡ್ಬಿಡಿಯಾ, ಎರಡು ಪ್ರತ್ಯೇಕ ಕರ್ತೃಭಕ್ತೃತ್ವ ರೂಪಸ್ಥಂ ಅನ್ಯತಃ ಕರ್ಮ ಫಲಭೋಗ ಬಾಹ್ಯಾನಿ ಕರಣಾದಿಜ. ಕರ್ತೃಭೋಕ್ತೃತ್ವ ಬೇರೆಯಾಗಿರುವ ಕರ್ಮ, ಕರ್ತೃಭೋಕ್ತೃತ್ವ ರೂಪತ್ವ ಒಂದು ಕರ್ತೃಭೋಗ, ಅದಕ್ಕಿಂತ ಬೇರೆಯಾಗಿ ಕರ್ಮ ಅದರ ಫಲ ಅನುಭವಿಸುವುದು ಆ ಹೊರಗಿನ ಕಾರಣಗಳು ಎಲ್ಲವೂ ಪ್ರತ್ಯೇಕ ಜ್ಞಾನದಿಂದ ಆದದ್ದು. ಮಾಡ್ಕೋ ಆಗು ತಥೋಪಿ ಇದೆಯಲ್ಲ ಮುಂದಿನ ಶ್ಲೋಕ, ತಥೋಪಿ ಇದೆ, ಅನ್ಯತಃ ತಥೋಪಿ ಅವೆಲ್ಲ ಅದಕ್ಕಿಂತ ಅನ್ನೋ ಅರ್ಥದಲ್ಲೇ ಬಂದಿದೆ. ಮುಂದೆ ನೋಡಿ, ತಥೋಪಿ ಬಾಹ್ಯೋ ದೇಹಶ್ಚ ಜಾತಸ್ತತ್ ಸಮವಾಯಿನಿ, ಅದಕ್ಕಿಂತ ಹೊರಗಾದ ಭೋಕ್ತೃತ್ವ ಮೂಲ, ಅದಕ್ಕಿಂತ ಬೇರೆಯಾದ ಕರ್ಮ ಇದು, ಅದಕ್ಕಿಂತ ಹೊರಗಾದ ಕಾರಣ ಹಾಗೆ ಮಾಡಿದ್ದಾರೆ. ಸರಿ ಹೋಯ್ತು, ಬರ್ಕೊಂಬಿಡಿ. ಅದಕ್ಕೆ ಬೇಕಾಗಿರುವ ಕರ್ಮ ಅದರ ಫಲ ಕರ್ತೃತ್ವ ಭೋಕ್ತೃತ್ವ ಆಗಿರುವ ಸ್ವ ಮತ್ತು ಅದಕ್ಕಿಂತ ಬೇರೆಯಾಗಿರುವ ಕರ್ಮ ಅದರ ಫಲಭೋಗ, ಆ ಕರ್ಮದ ಫಲಭೋಗ ಚ ಮತ್ತು ಬಾಹ್ಯಾನಿಕರಣಾನಿ ಹೊರಗಿನ ಚಕ್ರಾದಿ ಇಂದ್ರಿಯಗಳು. ಎರಡು ಶ್ಲೋಕ ಓದ್ಬೇಕು. ಹಂಗ ಮಜಾ ಮಾಡೋದು, ಹಂಗ ಮಜಾ ಮಾಡೋದು. ಎರಡು ಮೂರು ಶ್ಲೋಕ ಹೇಳ್ತಾರೆ ಚಚ್ಚಿದೆ ಏನಂತ. ಓ ಆಯ್ತು. ತಥೋಪಿ ಬಾಹ್ಯ ದೇಹ, ಅದಕ್ಕಿಂತ ಹೊರಗಾದ ದೇಹವು, ಹೊರಗಿನ ಮುಂದೆ ಅದಕ್ಕಿಂತ ದೇಹಗಳು ಮುಂದಿನ ಶ್ಲೋಕ, ಆ ಶ್ಲೋಕ ಓದಿಲ್ಲ ಇನ್ನು. ಹೊರಗಿನದಾದ ಕರ್ಣಗಳು ಅದು ಕಾಮ ಹಾಕಿ. ತಥೋಪಿ ಬಾಹ್ಯೋ ದೇಹಶ್ಚ ಜಾತಿಸ್ತತ್ಸಮವಾಯಿನಿ ಜರಾಮರಣ ಜನ್ಮಾನಿ ದೇಹಾಧಿಕರಣಾನಿ ಚ ದಾರಪುತ್ರಧನಾದೀನಿ ದೇಹ ಬಾಹ್ಯಾನಿ ಯಾನಿ ಚ ಕರ್ಮಾಧಿಕಾರ ಹೇತೂನಿ ಸ್ವತೋ ಅಸ್ಯ ಅನಧಿಕಾರಿಣಃ. ಅನಧಿಕಾರಿಯಾಗಿರೋ ಆತ್ಮನಿಗೆ ಇದೆಲ್ಲ ಅಧಿಕಾರ ಕಾರಣ ಆಯಿತು. ಸ್ವತಃ ಅನಧಿಕಾರಿ ಆತ್ಮ ಅವನಿಗೆ ಇದೆಲ್ಲ ಅಧಿಕಾರ ಕಾರಣ ಆಯ್ತು. ದಾರಪುತ್ರ, ಅದು ದಾರ ಶಬ್ದ ಇದ್ದಾನೆ, ಸಮಾಸ ಬಿಟ್ಟು ದಾರಪುತ್ರ ಅಂತ. ದಾರಪುತ್ರಧನಾದೀನಿ ದೇಹವಾಕ್ಯಾನಿ ಯಾನಿ ಚ ಕರ್ಮಾಧಿಕಾರ ಹೇತೂನಿ ಸ್ವತೋ ಅಸ್ಯ ಅನಧಿಕಾರಿಣಃ. ಅಸ್ಯ ಅನಧಿಕಾರಿಣಃ ಯಾ ಇದೆಯಾ? ಅಸ್ಯ ಅನಧಿಕಾರಿಣಃ, ಸ್ವತೋ ಅಸ್ಯ ಅನಧಿಕಾರಿಣಃ. ಅದೇನು ಸ್ವತೋ ಅನಧಿಕಾರಿಣೆಯ, ಸ್ವತೋಸ್ಯ ಅನಧಿಕಾರ ಇದೆ. ಸಾಮಾನ್ಯ ಜೋಯಿಸರು ಇದನ್ನ ಹೇಳ್ಕೊಂಡಿರೋದು ಆನಂದಾಶ್ರಮವನ್ನ. ಅವರು ಹಿಂದೆ ಹೇಳ್ಕೊಂಡು ಪಿಡಿಗೆ ಹೇಳ್ಕೊಂಡಿದ್ದಾರೆ. ಪೂರ್ತಿ ನನಗೆ ಅಂದಿಗೆ ವ್ಯಾಖ್ಯಾನ ಅನುಸರಣೆ ಮಾಡಿರೋದು, ನಾನು ಸ್ವಂತ ಏನು ಬರ್ದಿಲ್ಲ. ಅದಕ್ಕೆ ಮೂಲ ಸ್ವಾಮಿರಾಜ್ ಇಲ್ಲ ಸ್ವಾಮಿನ ಖಂಡನೆ ಮಾಡ್ತೀನಿ ಅಂತ ಹೋದ್ರು, ಅವಿವೇಕ ಮಾಡ್ಕೊಂಡ್ರು, ಏನೇನೋ ಆಗಿಲ್ಲಪ್ಪ. ಅಷ್ಟು ವಿದ್ಯಾವಂತವರು, ಅವರು ಮೀಮಾಂಸೆ ಓದಿದ್ರು, ವ್ಯಾಕರಣ ಓದಿದ್ರು. ತುಂಬಾ ಸರಳರು ಅಂತಾರಪ್ಪ. ಕೋಪ ಅಸಾಧ್ಯಕ್ಕೂ ಬರ ನೋಡಿದವರನ್ನ. ಆ ಪ್ರೊಫೆಸರ್ ಕೇಳಿದ್ದೀನಿ ನಾನು ಒಂದ್ಸಲ. ಏನಾದ್ರು ಗೊತ್ತಾ, ಬೆಂಗಳೂರಲ್ಲಿ ಅನುಬಂಧ ಚತುಷ್ಟಯ ಬಗ್ಗೆ ಅವ್ರಿಗೆ ವಿಷಯ ಇಟ್ಟಿದ್ರು. ಅವ್ರು ಸ್ವಲ್ಪ ಏನೋ ಬ್ಯಾಕ್ ಗ್ರೌಂಡ್ ಹಾಕೊಂಡು ಏನೋ ಹೇಳ್ಕೊಂಡು ಬಂದರು. ಸುಬ್ರಾಯ 1/4 ಗಂಟೆ ಆಗಿ 20 ನಿಮಿಷ ಆಗಿ ಎದ್ದು ನಿಂತಂದ್ರು. ಅಲ್ಲ ಶಾಸ್ತ್ರಿಗಳೇ, ನಿಮಗೆ ವಿಷಯ ಗೊತ್ತಿದೆ, ನಂಗೆ ಹೇಳ್ಕೊಡ್ಬೇಕಾಗಿಲ್ಲ, ನಾನು ಬೇಕಾದ್ರೆ ಪ್ರೊಫೆಸರ್ ಮಾಡಿದ್ದೀನಿ, ಕೂತ್ಕೊಳ್ರಿ. ನಾನು ಏನು ನಂಗೆ ಅವಮಾನ ಮಾಡ್ತೀರಾ ಇಲ್ಲಿ, ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅವ್ರು ಅನ್ಕೊಂಡ್ರು. ಬೈದ್ಬಿಟ್ರು. ಇದಾಗಿ ಕೆಟ್ಟ ಶಬ್ದ ಬೈದಿಲ್ಲ, ಸಾಕು ಮುಗ್ಕೊಳ್ಳಿ ನೀವು, ನಂಗೆ ಏನು ಹೇಳ್ಕೊಡ್ಬೇಕಾಗಿಲ್ಲ ನೀವು ಇದಾಗ್ಬಿಟ್ರು. ಅಲ್ಲೇ ಇದ್ದೆ ಅವಾಗ, ನಾನು ಓದ್ತಾ ಇದ್ದೆ ಅವಾಗ 77, 78. ಅದು ಕೋಡು ಜೋಶಿ ಕೃಷ್ಣ ಫೋಟೋ ಇಲ್ಲಪ್ಪ.
ಅಲ್ಲ ನಿಮ್ದೆಲ್ಲ ನೀವು ಇದ್ರಲ್ಲಿ ಇದ್ದಲ್ಲ ಆಶ್ಚರ್ಯ ಕೊಡಗು ನಾನು ಬೆಂಗಳೂರಲ್ಲಿ 77 ಇದ್ದು ಆ ಫೋಟೋ ಇದ್ದಿದ್ದು ಹೊಳೆ ನರಸೀಪುರದದು. ನಾನು ಕೊಡಗು ಕೃಷ್ಣೇಶ್ವರು, ಅನಂತ ಕೃಷ್ಣಮೂರ್ತಿ ಶಾಸ್ತ್ರಿಗಳು, KP ಶಂಕರ ಶಾಸ್ತ್ರಿಗಳು, ಲಕ್ಷ್ಮೀನಾರಾಯಣ ಶಾಸ್ತ್ರಿಗಳು ಬಹಳ ಪಂಡಿತರಲ್ಲ. ವ್ಯಾಕರಣ, ತರ್ಕ, ಮೀಮಾಂಸನ 3 ಓದಿದವರಲ್ಲ. ವೇದಾಧ್ಯಯನ ಲಕ್ಷ್ಮೀನಾರಾಯಣ ವೇದಾಧ್ಯಯನ ಮಾಡಿದ್ರು. ಅದ ಅನಂತ ಶಾಸ್ತ್ರಿ ವೇದಾಧ್ಯಯನ ಮಾಡಿರಲಿಲ್ಲ. KP ಶಂಕರ ಶಾಸ್ತ್ರಿಗಳು KP ಶಂಕರ ಶಾಸ್ತ್ರಿಗಳು ಇವರಿಗೆ ಕ್ಯಾಲ್ನೂರು ರವಿ ಅವರು ಹೋಗ್ತಾ ಇದ್ರು ಅವ್ರ ಹತ್ರಕ್ಕೆ. ಆಮೇಲೆ ಇವರು ಸ್ವಾಮಿ ಯಜ್ಞನಾರಾಯಣ ಶಾಸ್ತ್ರಿಗಳು. ಯಜ್ಞನಾರಾಯಣ ಶಾಸ್ತ್ರಿ ನಮ್ಮ ಗುರುಗಳು. ಅವ್ರು ಸಮಾನ ಕಾಲದವರಲ್ಲ. ವೇದ ಹೇಳಿದ್ರು. ನಾವು 77 ಇದಕ್ಕೆ ಹೋಗಿದ್ದಾಗ ನಮ್ಮ ಸುಬ್ರಹ್ಮಣ್ಯ ಕರೆಸ್ತಾ ಇದ್ದವ್ರನ್ನೆಲ್ಲ ಪ್ರವಚನಕ್ಕೆ ಬರ್ತಾ ಇದ್ದವ್ರಲ್ಲ. ಒಂದೊಂದು ದಿವಸ 2 ದಿವಸ ಪ್ರವಚನ ಇರ್ತಿದ್ರು. ಒಂದು 2-3 ಸಪ್ತಾಹಕ್ಕೆ ಕೇಳಿದ್ದೀನಿ ನಾನು. ಅನಂತಮೂರ್ತಿ ಶಾಸ್ತ್ರಿ ಮಾತ್ರ ತುಂಬಾ ನಿಧಾನವಾಗಿ ಪಾಠ ಹೇಳೋದು ಹೇಳ್ತಿದ್ರು. ಪ್ರವಚನ ಅಂದ್ರೆ ಅವ್ರು ಪ್ರವಚನ ಅಂತ ಹಿಂಗೆ ಮಾಡ್ತಿದ್ರು. ಅವ್ರು ಪ್ರವಚನ ನಮ್ಮ ಸ್ವಾಮಿ ಹಾಗೆ ಬರ್ಕೊಂಡು ಬರೋರು, ಸುಮ್ಮನೆ ಬಂದು ಹೊಡಿತಿರ್ಲಿಲ್ಲ. ಆದರೆ ಲಕ್ಷ್ಮೀ ನರಸಿಂಹಮೂರ್ತಿ ಶಾಸ್ತ್ರಿಗಳು, ಕಾರ್ಯ ನರಸಿಂಹಮೂರ್ತಿಗಳಲ್ಲ, ಕಾರ್ಯ ಲಕ್ಷ್ಮೀ ನರಸಿಂಹಮೂರ್ತಿ ಬೇರೆ. ಬೆಂಗಳೂರು ಲಕ್ಷ್ಮೀ ನರಸಿಂಹಮೂರ್ತಿ ಅವ್ರ ಬೆರಳು ಹೀಗಿತ್ತು, ಅವ್ರದ್ದು ಬೆರಳೆಲ್ಲ ಹೀಗಾಗಿತ್ತು. ಇದೊಂದು ಪ್ಯಾರಾಸಿಸ್ ಆಗಿತ್ತು. ಇದ್ರು ಅವರು. ಆಮೇಲೆ ಕೊಡು ಕೃಷ್ಣೇಶು ಅವರೆಲ್ಲ ಬಂದು ನೇರಾಗಿ ಹೊಡೆಯೋದು. ಪ್ರಕೃತಿ ಸುಬ್ರಹ್ಮಣ್ಯ ಭಟ್ರು ಮಾತ್ರ ಭಾರಿ ಪಂಡಿತರು. ಹಂಗೆ ಅದೇ ಅವ್ರದ್ದು ಇದು ಉತ್ತರ ಕನ್ನಡ ಭಾಷೆ, ಹವ್ಯಕರ ಭಾಷೆ, ಸ್ವಲ್ಪ ಅನುಸರಣೆ ಮಾಡೋಕೆ ಕಷ್ಟ ಆಗ್ತಿತ್ತು. ಒಳ್ಳೊಳ್ಳೆ ಪಂಡಿತರು ಅವಾಗ ಎಲ್ಲ ಹೋಗ್ಬಿಟ್ರಪ್ಪ. ಎಲ್ಲ ಆಂಗ್ಲ ವಿದ್ಯಾಭ್ಯಾಸಕ್ಕೆ ಹೋಗ್ಬಿಟ್ರು. ಒಬ್ರು ಕಲೀಲೇ ಇಲ್ಲ. ನೀವೆಲ್ಲ ಮುಂಚೆ ಇದನ್ನೇ ಕಲ್ತಿದ್ರೆ ಹಂಗೆ ಆಗ್ಬಿಡ್ತಿದ್ರೆ. ಹೌದು, CA ಓದೋ ಬದಲು ಓದಿದ್ರೆ ಆಗಲಿ. CA ಇದನ್ನು ಓದಿದ್ರೆ ಮಾನಸ ಮುದ್ದೆ ಆಗ್ತಿರ್ಲಿಲ್ಲ. ಮಾನಸ ಮುದ್ದೆ ಆಗ್ಬೇಕಾದ್ರೆ CA ಓದ್ಬೇಕು. ಜುಟ್ಟು ಬಿಟ್ಟಿದ್ರೆ ಆಯ್ತು. ಆಂಟೋನ ಇದೆ, ಹೋಗ್ಬೇಡಿ, ಹತ್ತಕ್ಕೆ ಹೋಗ್ಬೇಡಿ ಅಂತಾರೆ. ಆಂಟೋನ ಇದ್ರೆ ಆಂಟೋನ 2 ಕೊಲ್ಟ್ ಬಾಳೆಹಣ್ಣು, 1 ಬತ್ತಿರೋ ಬೆಳ್ಳೆ ಇಟ್ಟು ಹಳೇ ಅಡಿಕೆ ನಮಸ್ಕಾರ ಮಾಡೋರು. ಅವ್ರಿಗಷ್ಟೇ ಆಂಟೋನ. ತತ್ಸಮವಾಯಿನಿ ಜರಾವಣ ಜನ್ಮಾನಿ ತತೋಪಿ ಅನಧಿಕಾರಿಣಃ ಸ್ವತಃ ಅಸ್ಯ ಆತ್ಮನಃ ಅನಧಿಕಾರಿಣಃ ಕರ್ಮ ಅಸಂಬದ್ಧಸ್ಯ ಆತ್ಮನಃ ಈ ಕರ್ತೃಭೋಕ್ತೃ ರೂಪತ್ವಂ ಪ್ರಥಮತಃ, ತತಃ ಅನ್ಯತಃ ಕರ್ಮ, ಅನಂತರಂ ಫಲಭೋಗಃ, ಅನಂತರಂ ಬಾಹ್ಯಾನಿ ಕರಣಾನಿ, ಅನಂತರಂ ತತೋಪಿ ಬಾಹ್ಯಃ ದೇಹಃ. ಅದೊಂದು. ಆಮೇಲೆ ಜಾತಿ ತತ್ಸಮ, ಜಾತಿ ಸೇರ್ಕೊಂಡಂತಹ ವರ್ಣ ಆಶ್ರಮ ವಯಸ್ಸು ಅವಸ್ಥೆ. ಆಮೇಲೆ ಜರಾಮರಣ ಜನ್ಮಗಳು, ಅದೆಲ್ಲ ದೇಹಾಧಿಕರಣ, ದೇಹವನ್ನು ಆಶ್ರಯಿಸಿಕೊಂಡಿರುವಂಥವುಗಳು. ಆಮೇಲೆ ಹೆಂಡತಿ, ಮಕ್ಕಳು, ದುಡ್ಡು ಮುಂತಾದವುಗಳು ಅದಕ್ಕೂ ದೇಹಕ್ಕಿಂತ ಹೊರಚಾಗಿರೋದು. ಎಲ್ಲ ಕರ್ಮಾಧಿಕಾರಕ್ಕೆ ಕಾರಣವಾದವುಗಳು. ಯಾರಿಗೆ? ಸ್ವತಃ ಅಕರ್ಮಾಧಿಕಾರಿಯಾದ ಆತ್ಮನಿಗೆ, ಅಕರ್ಮ ರೂಪನಾದ ಆತ್ಮನಿಗೆ, ಅಕರ್ತಾತ್ಮ ಸ್ವರೂಪ, ಅಕರ್ಮ ಸ್ವರೂಪನಾದ ಆತ್ಮನಿಗೆ, ಸ್ವತಃ ಕರ್ಮರಹಿತನಾದ ಆತ್ಮನಿಗೆ ಇವುಗಳೆಲ್ಲ ಕರ್ಮ ಕಾರಣ. ತೀರಾ ಹತ್ರದಿಂದ ತೀರಾ ಗೌಣಾತ್ಮ ಪ್ರತ್ಯಯ ಬರುತ್ತೆ. ತೀರಾ ಹತ್ರ ಫಸ್ಟ್ ಪ್ರತಿಗೆ ಹತ್ರವಾಗಿರೋದು ಕರ್ತೃತ್ವ ಭೋಕ್ತೃತ್ವ. ಅಲ್ಲಿಂದ ಹೊರಗೆ ಏನೇನಿದೆ ಮಿಥ್ಯಾತ್ಮ ಹೇಳ್ಕೊಂಬ. ದೇಹದಲ್ಲಿ ಮಿಥ್ಯಾತ್ಮ, ಹೊರಗಡೆ ಗೌಣಾತ್ಮ. ಮಿಥ್ಯಾತ್ಮ ಗೌಣಾತ್ಮ ಎಲ್ಲ ಸೇರಿಸ್ಕೊಂಡೆ ಕರ್ಮ ಮಾಡೋಕ್ಕಾಗೋದು. ಕೇವಲ ಆತ್ಮ ಕರ್ಮ ಮಾಡೋಕ್ಕಾಗಲ್ಲ. ತಿಳ್ಕೊಡ್ರಾ? ಅದಕ್ಕಿಂತಲೂ ಅಂದ್ರೆ ಹೊರಗಿನ ಇಂದ್ರಿಯಕ್ಕಿಂತಲೂ ಹೊರಗಿನದಾದದ್ದು ದೇಹವು. ಓ ಬನ್ನಿ 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 ಕುರ್ಚಿದ ಬಾ ಆರೋಗ್ಯವೇ ಬನ್ನಪ್ಪ, ಬರ್ರಪ್ಪ, ಬಗ್ಬಿಗಿ ನೋಡ್ಬೇಡ್ರಿ. ಇದು ಹೋಗ್ಬರ್ರಿ ಹೊರಕ್ಕೆ. ಕುರ್ಚಿಕೋ. ಗಾಣಗಾಪುರದಿಂದ ಪಂಡ್ರಾಪುರ ಫೋನ್ ಮಾಡಿದ ಬರ್ತಿದ್ದಲ್ಲ ಅವಾಗ.
ಜೂಮಲ್ಲಿ ಬರ್ತೀವಿ. ಪಂಡ್ರಾಪುರ, ಗಾಣಿಗಾಪುರ ಅಲ್ಲ, ಪಂಡ್ರಾಪುರ. ಹಾ, ಇವಾಗ ನಿಮಗೆ ಇದೆಲ್ಲ ಸ್ನಾನ ಆಗಿದೆಯಾ? ಕಾಫಿ ಹೇಳ್ತಾರಲ್ಲ, ಆಯ್ತು. ಅಯ್ಯೋ ಇದ್ದ ಹಿಂಸೆ, ಅದು ಮಾತಾಡಕ್ ಹೋಗಲ್ಲ. ಅದು ಮೆಟ್ಲೆಲ್ಲ ಹಾಕೊಂಡ್ಬಿಟ್ರೆ ಉಸಿರಾಡಕ್ಕೆ ಆಗಲ್ಲ. ಹೊಟ್ಬಿಟ್ರಾ? ಎಲ್ಲಿಗೆ? ಡೆರಟೂನು ಫ್ಲೈಟಾ? ಹಾ, ಏನು ಅರ್ಜೆಂಟ್? ಅಲ್ಲೇನು ಹರಿದ್ವಾರ ಎಲ್ಲಿ ಇರ್ತೀರಾ? ಉತ್ಕೇಶ್ ಹೋಗ್ತೀರಾ? ಆಯ್ತು ಆಯ್ತು, 11 ಆಯ್ತು ಒಂದು. ಇನ್ನೊಂದ್ 2 ಲೈನ್ ಇದೆ. ಹಾ, ಆಮೇಲೆ ಹೊರಗಿನದಾದ ದೇಹ, ಆ ದೇಹಕ್ಕೆ ಜಾತಿ ಕುಲ ಗೋತ್ರ ಅದೆಲ್ಲ ಸೇರಿಸ್ಕೊಂಡಂಥದ್ದು ಅದ ಒಂದು ಸಂಬಂಧ. ಇದು ಸಮವಾಯಿನಿ ಸ್ತ್ರೀಲಿಂಗ, ದೇಹ ಪುಲ್ಲಿಂಗ, ಜನ್ಮ ಮರಣ ನಪುಂಸಕಲಿಂಗ ಎಲ್ಲ ಒಂದೇ ಶ್ಲೋಕ ಮಾಡಿದ್ದಾರೆ. ಜಾತಿ ಹೀಗ ಅಂತ. ಹಾ, ದೇಹ ಜಾತಿ, ಜಾತಿ ಎಂಥದ್ದು? ತತ್ಸಮವಾಯಿನಿ. ತತ್ಸಮವಾಯಿನಿ ಅಂದ್ರೆ ಅದೇ ಸಮಯಕ್ಕೆ ಯಾವ್ದದ ಕುಲಗೋತ್ರ ವರ್ಣ ಆಶ್ರಮ ವಯಸ್ಸು ಅವಸ್ಥೆ ಅಷ್ಟು. ಜಾತಿ ಕುಲ ಗೋತ್ರ ವರ್ಣ ಆಶ್ರಮ ವಯಸ್ಸು ಅವಸ್ಥೆ ಅಷ್ಟು ದೇಹದ ವಾಯಿನಿ. ಗುರುಗಳೇ 113ನೇ ಶ್ಲೋಕದಲ್ಲಿ 2ನೇ ಲೈನ್ ಅಲ್ಲಿ ಅನಧಿ ಕಾರಣಹನ ಕಾಣ ಅಂತ ಇದೆ. ಕಾರಿಣಃ, ಕಾರಿಣಃ. ಆಮೇಲೆ ಜರ ಮರಣ ಜನ್ಮಗಳು, ಅದು ದೇಹವನ್ನು ಆಶ್ರಯಿಸಿಕೊಂಡಂಥವುಗಳು. ಅಧಿಕರಣ ಆಶ್ರಯ, ದೇಹವನ್ನು ಆಶ್ರಯಿಸಿಕೊಂಡು ಜರ ಮರಣಾದಿಗಳು. ಅಂಕಲ್ ಯಾಕೆ ಬರೀತಿಲ್ಲ? ಆಯ್ತಾ, ಏನು ಬರೀಲ್ಲ ಇವನು. ಆಯ್ತು, ಗೊತ್ತಾಯ್ತು, ಸಂಜೆ ಕೇಳ್ತೀನಿ ಬಂದಿದೆ ಅಂತ ಗೊತ್ತಾಯ್ತು. ಆಮೇಲೆ ಹೆಂಡತಿ, ಮಕ್ಕಳು, ದುಡ್ಡು ಮುಂತಾದವುಗಳು, ಅದು ದೇಹಕ್ಕಿಂತ ಹೊರತಾಗಿರುತ್ತವುಗಳು. ಯಾವುದಿದೆಯೋ ಅವುಗಳು ದೇಹಕ್ಕಿಂತ ಹೊರತಾದ ಹೆಂಡತಿ, ಮಕ್ಕಳು, ದುಡ್ಡು ಯಾವುದಿದೆಯೋ ಅವುಗಳು ಎಲ್ಲ ಕರ್ಮಾಧಿಕಾರಕ್ಕೆ ಹೇತುಗಳು. ಯಾರಿಗೆ? ಯಾವ ಆತ್ಮನು ಕರ್ಮಕ್ಕೆ ಅಧಿಕಾರಿ ಅಲ್ಲವೋ, ಕರ್ಮ ಸಂಬಂಧ ಪಟ್ಕೊಂಡೇ ಇಲ್ಲವೋ ಅವನಿಗೆ ಇಂಥ ಗ್ರಹಚಾರ ನೋಡಿ. ಕರ್ಮ ಸಂಬಂಧವೇ ಇಲ್ಲ, ಕರ್ಮಾಧಿಕಾರಿಯೇ ಇಲ್ಲ ಅಂತ ಎಲ್ಲ ಬಂದು ನಾ ಬ್ರಾಹ್ಮಣ, ಕರ್ಮ ಮಾಡಬೇಕು, ನಾನು ಕರ್ತು ಹೋಗ್ತು, ಇಷ್ಟ ಹೇಳ್ತಾರವರು. ಅಸೂತ್ರವಾಗಿ ಇದ್ದಲ್ಲಿ ಎಷ್ಟು ಇದ್ದಿರು ಅದೇ ಅಂತ್ಯಕಮಾಷ್ಟಾರ ಧರ್ಮೋಪತ್ತೆ ಪಾಪ ಹಾನಿ ಅಂತ ಲಿಂಕ್ ಕೊಟ್ಟಿರಲ್ಲ. ಹಾ, ಅದೇ ಇಲ್ಲಿ ಅಭಿನ್ನಸ್ಯ ಆತ್ಮನೋ ಮೋಹಾಭೇದಕಾನಿ ಮನ್ಮದೆ ವಿಶೇಷಂ ಸ್ವರೂಪಂ ನಾನ್ಯೋನ್ಯಸ್ಯ ಸುಖ. ಸಾಕು.